ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ, PSSM ಮೂಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತ, ಹರಿವಾಯು ಗುರುಗಳಿಗೆ ವಂದಿಸುತ್ತ, ಭಗವಂತ ನಾರಾಯಣನಿಗೆ ವಂದಿಸುತ್ತ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಅಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಚೈತನ್ಯವನ್ನ, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನು ಆವಾಹನೆಯನ್ನು ಮಾಡೋಣ. ಸ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ, ಸಮಸ್ತ ಗುರು ಶಕ್ತಿಯನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಶ್ರೀಕೃಷ್ಣನ ಪ್ರೇರಣೆಯಂತೆ ಆ ಭಗವದ್ಗೀತಾ ಧ್ಯಾನ ಜ್ಞಾನ ಯಜ್ಞ ನಡೀತಾ ಇತ್ತು. ಅದರಲ್ಲಿ ಏಳನೇ ಅಧ್ಯಾಯದಲ್ಲಿ ಕೃಷ್ಣ ತಾನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ವಿಭೂತಿ ರೂಪಗಳು ಎಲ್ಲೆಲ್ಲ ಹೇಗೆಲ್ಲ ಅಡಗಿದೆ, ನನ್ನ ಮಹಿಮೆ ಏನು, ಎಲ್ಲರೂ ದೇವರನ್ನ ಕಾಣಬೇಕು ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಯಾಕೆ ಆ ದೇವರನ್ನ ಕಾಣಬೇಕು, ಅಂತ ವಿಶಿಷ್ಟತೆ ಏನಿದೆ ಅವರ ಅಂತ ಹೇಳಿ ಆ ದೇವರ ಮಹಿಮೆಯನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ತನ್ನ ವಿಭೂತಿ ರೂಪ ಹೇಳ್ತಾ, ಹೀಗೆ ಎಲ್ಲಾ ಕಡೆ ನಾನು ಸೂರ್ಯರಲ್ಲಿದ್ದೇನೆ, ಚಂದ್ರನಲ್ಲಿದ್ದೇನೆ, ಅಂತ ಭೂಮಿಯಲ್ಲಿ, ನೀರಿನಲ್ಲಿ, ಎಲ್ಲ ಪಂಚಭೂತಗಳಲ್ಲಿ ಯಾವ ರೂಪದಲ್ಲಿದ್ದೇನೆ ಅಂತ ಹೇಳ್ತಾ, ಮುಂದೆ ಹೇಳ್ತಾನೆ, ನಾನು ಎಲ್ಲಾ ಪುಷ್ಪಗಳಿದ್ದಾವಲ್ಲ, ಎಲ್ಲಾ ಪುಷ್ಪಗಳಲ್ಲೂ ಒಂದೊಂದು ರೂಪದಿಂದ ಗಂಧದ ರೂಪದಲ್ಲಿದ್ದೇನೆ, ಸುಗಂಧ. ಇವತ್ತು ಒಂದು ತೋಟಕ್ಕೆ ಹೋದ್ರೆ ಅಲ್ಲಿ ಎಷ್ಟೊಂದು ಹೂಗಳಿರ್ತದೆ. ಒಂದು ಹೂವಿದ್ದ ಹಾಗೆ ಇನ್ನೊಂದು ಹೂವಿರಲ್ಲ, ಒಂದು ಹೂವಿನಲ್ಲಿ ಇದ್ದಂತ ಸುವಾಸನೆ ಇನ್ನೊಂದರಲ್ಲಿ ಇರೋಲ್ಲ. ಆ ಪ್ರತಿಯೊಂದರ ಆ ಒಂದು ಏನಂತೀವಿ ಸುಗಂಧ ಅನ್ನೋದೇನಿದೆ, ಆ ಸುಗಂಧದ ರೂಪದಲ್ಲಿ ನಾನು ಪ್ರತಿಯೊಂದು ಹೂವಿನಲ್ಲೂ ಕೂಡ ಇದ್ದೇನೆ. ಅಥವಾ ಗಂಧರೂಪ, ಎಲ್ಲೆಲ್ಲ ಸುವಾಸನೆ ಅಂತ ಬರ್ತಾ ಇದೆ ಅಲ್ಲೆಲ್ಲ ಅದು ನನ್ನ ವಿಭೂತಿ ರೂಪ ಅಂತ ತಿಳಿ ನನ್ನ ಸನ್ನಿಧಾನ ಇರ್ತದೆ. ಹಾಗಾಗಿ ಈ ಭೂಮಿ ಮೇಲೆ ಹುಟ್ಟುವ ಪ್ರತಿಯೊಂದು ವಸ್ತುವಿಗೂ ಸುಗಂಧ ಕೊಟ್ಟವನು ಅದು ನಾನೇ, ಅದೇ ನಾನೇ ಆಗಿದ್ದೇನೆ. ಆತ ವಿಶೇಷ ರೂಪದಲ್ಲಿ ಗಂಧನಾಮಕನಾಗಿ, ಗಂಧ ಅನ್ನುವ ದೇವರ ಹೆಸರಿನಿಂದ ಆ ವಸ್ತುವಿನಲ್ಲಿ ಸೇರಿಕೊಂಡು ಅದಕ್ಕೆ ಆ ವಿಶೇಷ ಗುಣವನ್ನು ನಾನು ತುಂಬ್ತಾ ಇದ್ದೇನೆ. ಈ ಭೂಮಿಯಲ್ಲಿ ಹುಟ್ಟುವ ಗಿಡ, ಬಳ್ಳಿ, ವನಸ್ಪತಿಗಳು, ಅನಂತ ಬಗೆಯ ಹೂಗಳು, ಗಿಡ, ಮರ, ಬಳ್ಳಿ ಎಲ್ಲದರಲ್ಲೂ ಕೂಡ ವೈವಿಧ್ಯತೆಯನ್ನ, ಆ ವೈವಿಧ್ಯತೆಯ ಕಂಪನ್ನ, ಅದರ ವೈಶಿಷ್ಟ್ಯತೆಯನ್ನ ತುಂಬಿದವನು ನಾನು. ಹೇಗೆ ಅಂತಂದ್ರೆ ಆ ರೂಪದಲ್ಲಿ ಅದರೊಳಗೆ ಕೂತು. ಯಾಕೆಂದ್ರೆ ಯಾವುದನ್ನು ಕೂಡ ಏಕರೂಪದಲ್ಲಿ ಸೃಷ್ಟಿ ಮಾಡಿಲ್ಲ. ಎಷ್ಟೊಂದು ಜೀವರಾಶಿಗಳಿದ್ದಾವೆ, ಗಿಡ ಮರಗಳು, ಯಾವುವು ಒಂದು ಇದ್ದ ಹಾಗೆ ಇನ್ನೊಂದಿಲ್ಲ. ಒಂದೇ ಜಾತಿಯ ಮರವೂ ಕೂಡ ಒಂದೇ ರೂಪದಲ್ಲಿ ಇಲ್ಲ. ಅದರಲ್ಲೂ ಕೂಡ ವಿಭಿನ್ನತೆ ಇದೆ. ಒಂದೇ ಮರವಾಗಿದ್ರೂ ಕೂಡ ಅದರಲ್ಲಿರುವ ಎಲ್ಲಾ ಗಿಡ, ಹೂವು, ಕಣ್ಣು ಯಾವುದು ಕೂಡ ಏಕರೂಪದಲ್ಲಿಲ್ಲ. ಸ್ವಲ್ಪನಾದ್ರೂ ವ್ಯತ್ಯಾಸ ಇರ್ತದೆ. ಅಂದ್ರೆ ಅಷ್ಟು ವಿಶಿಷ್ಟಪೂರ್ಣನಾಗಿ ಅದನ್ನು ನಾನು ನಿರ್ಮಾಣ ಮಾಡಿದ್ದೇನೆ. ಹಾಗಾಗಿ ಭೂಮಿಯ ಅಭಿಮಾನಿ ದೇವತೆ, ನಾವು ನಿನ್ನೆ ಹೇಳಿದ್ವಿ, ಚಿತ್ತ ಪ್ರಕೃತಿ ಅಂದ್ರೆ ಪೃಥ್ವಿ, ಯಾರು ವಸುಂಧರಾ ಮಾತೆ ಲಕ್ಷ್ಮಿ. ಆ ಲಕ್ಷ್ಮಿಯೊಳಗೆ ಇದ್ದು ಪೃಥ್ವಿಯಲ್ಲಿ ಗಂಧ ಶಬ್ದ ವಾಚ್ಯನಾಗಿ, ಗಂಧರೂಪಕನಾಗಿ ನಾನೇ ನೆಲೆಸಿದ್ದೇನೆ. ಹೀಗೆ ಒಂದು ಹೂವಿನ ಪರಿಮಳ ಇನ್ನೊಂದಕ್ಕಿಲ್ಲ. ಎಷ್ಟೊಂದು ಗಿಡ ಹೂಗಳು ಬಿಡ್ತದೆ, ಆದ್ರೆ ಎಲ್ಲಾ ಹೂವಿನ ಏನೊಂದು ಗಂಧವು ಒಂದೇ ರೀತಿ ಇರೋಲ್ಲ. ಹಾಗಾಗಿ ಹೀಗೆ ನೀರು, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ಹೀಗೆ ಎಲ್ಲದರಲ್ಲೂ ನಾನು ಇದ್ದೇನೆ ಅಂತ ಹೇಳ್ತಾ, ಮುಂದೆ ಆ ಅಗ್ನಿಯಲ್ಲಿ ಹೇಗಿದ್ದೇನೆ ಗೊತ್ತು. ಅಗ್ನಿಯಲ್ಲಿ ವಿಭಾವಸು ಅಗ್ನಿಯಲ್ಲಿ ವಿಭಾವಸು ಅನ್ನುವ ಒಬ್ಬ ಯಾರು ತತ್ವಾಭಿಮಾನಿ ದೇವತೆ. ಅಂದ್ರೆ ಅಗ್ನಿ ಅಂತ ಕರಿತೀವಲ್ಲ, ಆ ಅಗ್ನಿಯ ಅಭಿಮಾನಿ ದೇವತೆ ಯಾರು ಅಂತಂದ್ರೆ ವಿಭಾವಸು ಅನ್ನುವ ಒಬ್ಬ ದೇವತೆ. ಈ ವಿಭಾವಸು ಯಾರು ಅಂತಂದ್ರೆ ಅಷ್ಟವಸುಗಳು ಅಂತ ಬರುತ್ತಾರೆ. ಈ ಅಷ್ಟವಸುಗಳಲ್ಲಿ ಕೊನೆಯವರು ಭೀಷ್ಮಾಚಾರ್ಯರಾಗಿ ಬಂದದ್ದು. ಈ ಅಷ್ಟವಸುಗಳಲ್ಲಿ ಒಬ್ಬನು ವಿಭಾವಸು, ಅವನೇ ಅಗ್ನಿ.
ಹ ಯಾರ್ಯಾರು ಅಂತಂದ್ರೆ ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ ಅಥವಾ ಅಗ್ನಿ ಅಥವಾ ವಿಭಾವಸು, ದೋಷ, ವಸ್ತು, ದ್ಯುವಸು. ದ್ಯುವಸುನೇ ಇವನು ಎಂಟನೆಯವನು. ಈ ಎಂಟನೆಯ ದ್ಯುವಸುನೇ ಮುಂದೆ ಭೀಷ್ಮಾಚಾರ್ಯರಾಗಿ ಬರ್ತಾರೆ. ಹಾಗಾಗಿ ಅನೇಕ ನಾಮಕಗಳಿಂದ ಈ ಅಗ್ನಿಯು ಕೂಡ ಈ ಭೂಮಿಯಲ್ಲಿ ಸಮಸ್ತ ಜೀವರಾಶಿಗಳಿದೆ, ಒಳಗು ಹೊರಗು ಅನೇಕ ಹ್ಮ್, ಹೆಸರಿನಿಂದ, ಅನೇಕ ರೂಪದಿಂದ ತಾನು ಅಗ್ನಿಯಾಗಿ ನೆಲೆಸಿದ್ದಾನೆ, ವೈಶ್ವಾನರನಾಗಿ. ವಹಿನಿ ಎನ್ನುವ ಹೆಸರಿನಿಂದ ಜಾತವೇದ, ಹುತಾಶನ, ಪಾವಕ, ಅನಲ, ದಹನ ಇತ್ಯಾದಿ ಒಂದೊಂದು ರೂಪದಲ್ಲಿ ಒಂದೊಂದು ಹೆಸರು. ಹಾಗೆ ವೇದ ಪ್ರಾರಂಭ ಆಗುವುದೇ ಆ ಅಗ್ನಿಮಿಡೇ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಅಂತ, ಅಂದ್ರೆ ಅಗ್ನಿ ನಾಮಕನಾದ ಭಗವಂತನನ್ನೇ ಹೇಳ್ತಾ ಅಗ್ನಿ ರೂಪದಿಂದ ವೇದ ಶುರುವಾಗ್ತದೆ. ಅಂದ್ರೆ ಏನು ವೇದಗಳು ಶುರುವಾಗದೆ ಅಗ್ನಿಯನ್ನ ಸ್ಮರಣೆ ಮಾಡ್ತಾ. ಹಾಗಾಗಿ ನೆಲದಲ್ಲಿ ಭಗವಂತನನ್ನ ಪೂಜಿಸಲು ಅಗ್ನಿಗಿಂತ ಉತ್ತಮವಾದಂತಹ ಪ್ರತೀಕ ಇನ್ನೊಂದಿಲ್ಲ. ಹಾಗಾಗಿ ಅಗ್ನಿ ಬೆಳಕಿನ ರೂಪ, ಅಗ್ನಿ ಪವಿತ್ರ, ಕೊಟ್ಟದ್ದನ್ನ ಸ್ವೀಕರಿಸುವ ಭಗವಂತನ ಏಕೈಕ ಪ್ರತೀಕ ಅಂತಂದ್ರೆ ಅದು ಅಗ್ನಿ. ಅದಕ್ಕೆ ಏನು ಹಾಕಿದ್ರು ಅದು ಸುಟ್ಟು ಹಾಕ್ತದೆ. ಆ ಹಾಗಾಗಿ ತೇಜಸ್ಮಾನ್ ವಿಭಾವಸು ಅಂತ ಹೇಳಿ, ಅಂದ್ರೆ ಅದು ಏನನ್ನು ಹಾಕಿದ್ರು ಕೂಡ ಸುಟ್ಟು ಹಾಕುವ ಒಂದು ಗುಣ. ಯಾಕೆಂದ್ರೆ ಭಗವಂತನಲ್ಲಿ ಅಷ್ಟು ಆ, ಏನು ಒಂದು ರೀತಿ ಶಕ್ತಿ ರೂಪಕನಾಗಿ ಕೂತಿದ್ದಾನೆ. ಇಂತಹ ಅಗ್ನಿ ದೇವತೆಯೊಳಗೆ ದಾಹಕನಾಗಿ, ಆ ಅಗ್ನಿಗೆ ಶಕ್ತಿ ಕೊಡ್ತಾ ಇರುವುದು ಯಾವುದು? ದಾಹಕನಾಗಿ, ಪಾಚಕನಾಗಿ, ಪ್ರಕಾಶ ಶಕ್ತಿಯನ್ನ ತೇಜಸ್ಸಾಗಿ ನಾನಿದ್ದೇನೆ. ಈ ಜಗತ್ತು ಬೆಳಗಬೇಕು ಅಂದ್ರೆ ಆ ಅಗ್ನಿ ಬೇಕು. ಆ ಈ ಇವತ್ತು ಪ್ರತಿಯೊಂದರ ಮನುಷ್ಯನಿಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅಗ್ನಿ ಇಲ್ಲದೆ ಜೀವನ ಇಲ್ಲ. ಅದು ಸುಟ್ಟವು ಕೂಡ ನಾಶ ಮಾಡ್ಲಿಕ್ಕೂ ಅದು ಬೇಕಾಗ್ತದೆ ಅಗ್ನಿ. ಹಾಗೆ ಆ ಅದನ್ನು ನಾವು ಬೆಳಕಿನ ರೂಪದಲ್ಲಿ ಉಪಯೋಗಿಸಿಕೊಳ್ಳಿಕ್ಕೂ ಅಗ್ನಿ ಬೇಕಾಗ್ತದೆ. ಹಾಗಾಗಿ ಹೊರ ಪ್ರಪಂಚದಲ್ಲಿ ಉರಿಯುವ ಬೆಂಕಿಯಲ್ಲಿ ಭಗವಂತನಿದ್ರೆ, ನಮ್ಮ ನಾಲಿಗೆಯಲ್ಲಿ ಅಗ್ನಿ ನಾಮಕನಾಗಿ ಭಗವಂತ ಅಗ್ನಿನಾರಾಯಣನಾಗಿ ಕೂತಿದ್ದಾನೆ. ಮಾತು ಎನ್ನುವುದು ಕೂಡ ಒಂದು ಬೆಳಕು. ಆ ವಾಗ್ಮಯನಾಗಿ ಬೆಳಕಿನ ರೂಪದಲ್ಲಿ ಅಗ್ನಿಯಾಗಿ ನಾಲಿಗೆಯಲ್ಲಿ ಕೂತಿದ್ದಾನಂತೆ. ಹಾಗೆ ವೈಶ್ವಾನರಾಗಿ ಹೊಟ್ಟೆಯಲ್ಲಿ ಕೂತಿದ್ದಾನೆ. ಪಚನ ಕ್ರಿಯೆ, ನಾವು ತಿಂದಂತಹ ಆಹಾರ ಆ ಜೀರ್ಣ ಆಗಬೇಕಂದ್ರೆ ಅಲ್ಲಿ ವೈಶ್ವಾನರನಾಗಿ ಕೂತಿದ್ದಾನೆ. ಅದೇ ನಾವು ಊಟ ಮಾಡುವಾಗ ಹೇಳ್ತೀವಿ, ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಬ್ರಹ್ಮಾಗ್ನೋ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇವಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮನ್ಯಂ ಚತುರ್ವಿಧಂ. ಅಂದ್ರೆ ಈ ಚತುರ್ವಿಧವಾದಂತಹ ಏನಂತೀವಿ ಅನ್ನವನ್ನ ಆ ಒಳಗೆ ತಿಂದಿದ್ದನ್ನ ವೈಶ್ವಾನರ ಅಗ್ನಿಗೆ ಆಹುತಿ ಕೊಡ್ತಾ ಇದ್ದೇನೆ, ಅವನು ಅದನ್ನ ಜೀರ್ಣ ಮಾಡ್ತಾ ಇದ್ದಾನೆ ಅಂತ ಹೇಳಿ ಜೀರ್ಣ ಮಾಡ್ತಾ ಇದ್ದಾನೆ, ಅವನಿಗೆ ಕೃತಜ್ಞತೆಗಳು ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿದ ಆಮೇಲೆ ಊಟ ಮಾಡ್ತೀವಿ. ಆ ಹಾಗೆ ವೈಶ್ವಾನರನಾಗಿ ಬರೀ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಸಮಸ್ತ ಜೀವರಾಶಿಯ ಒಳಗೆ ಗ್ಯಾಸ್ಟ್ರಿಕ್ ಅಂತೀವಲ್ಲ, ಗ್ಯಾಸ್ ಇರ್ತದಲ್ಲ, ಆ ಗ್ಯಾಸ್ ಎಷ್ಟು ಬಿಸಿ ಇರ್ತದೆ, ಅಥವಾ ನಮ್ಮ ದೇಹವೇ ಎಷ್ಟು ಬಿಸಿ ಇರ್ತದೆ. ಸ್ವಲ್ಪ ಬಿಸಿ ಆರ್ತು ತಣ್ಣಗಾಯ್ತು ಅಂತಂದ್ರೆ ಅವನು ರೆಡಿ ಆದ ಅಂತ ಅರ್ಥ ಅಲ್ವಾ? ಹಾಗೆ ಆ ಅಷ್ಟು ಆ ಅಗ್ನಿ ರೂಪದಲ್ಲಿ ಪಂಚಭೂತನಾಗಿ ಆ ಅಗ್ನಿ ರೂಪದಲ್ಲಿ ಒಳಗೆ ಕೂತಿದ್ದಾನೆ ದೇವರು. ಹಾಗೆ ಹೇಳ್ತಾ ವಾಯುವಿನಲ್ಲಿ ಪ್ರತಿಯೊಂದು ಜೀವಜಾತದ ಒಳಗೆ ಮುಂದೆ ಅಂದ್ರೆ ಏನು ಗಾಳಿಯಲ್ಲಿ ಹೇಗೆ ಕೂತಿದ್ದೇನೆ ಇವತ್ತು, ವಾಯುವಿನಲ್ಲಿ ಪ್ರತಿಯೊಂದು ಜೀವಜಾತದ ಉಸಿರಾಗಿ ಜೀವಕ್ಕೆ ಉಸಿರಿನ ಶಕ್ತಿಯನ್ನು ಕೊಟ್ಟು ಅಲ್ಲಿ ನಾನು ನಿಂತಿದ್ದೇನೆ. ಜೀವನಪ್ರದ ಅಭಿಮಾನಿಯಾದ ದೇವತೆ ಯಾರು? ಈ ವಾಯುವಿಗೆ ಏನು ವಾಯುವಿಗೆ ಯಾರು ಅಂತಂದ್ರೆ ಪ್ರಾಣದೇವರು. ಪ್ರಾಣದೇವರು ಅವನೇ ಜೀವೋತ್ತಮ ಅಂತ ಕರೀತಾರೆ. ಜೀವೋತ್ತಮ ಪ್ರಾಣದೇವರು ಯಾರು ಅಂತಂದ್ರೆ ಅವನೇ ಹನುಮಂತ. ಆಯ್ತಾ? ವಾಯುದೇವರು ದೇವತೆಗಳಲ್ಲಿ ಆ ಅದೇ ತಾರತಮ್ಯ ಅಂತ ಬರ್ತದೆ. ಅಂದ್ರೆ ಆ ಮೇಲಿನಿಂದ ಕೆಳಗೆ ಮೊದಲು ಭಗವಂತ ನಾರಾಯಣ, ಅವನ ನಂತರ ಬರುವವರು ಯಾರು ಅಂದ್ರೆ ಮಹಾಲಕ್ಷ್ಮಿ. ಆ ಅವರು ಅನಾದಿನಿತ್ಯರು, ಅವರಿಗೆ ಯಾವತ್ತೂ ಅಂತ್ಯ ಅನ್ನೋದಿಲ್ಲ. ಆ ಇನ್ ನಂತರ ಬರುವುದೇ ಬ್ರಹ್ಮದೇವರು ಮತ್ತೆ ವಾಯುದೇವರು ಅಥವಾ ಪ್ರಾಣದೇವರು ಅಂತ, ಇವರಿಬ್ರು ಸರಿ ಸಮಾನರಾದವರು. ಆಯ್ತಾ? ಇವರ ನಂತರ ಆ ಬರುವವರು ಭಾರತೀ ದೇವಿ ಮತ್ತೆ ಸರಸ್ವತಿ. ಆಯ್ತಾ? ಅವರ ನಂತರ ಬರುವವರು ಗರುಡ, ಶೇಷ, ರುದ್ರ. ಅವರು ಮೂರು ಜನ ಸರಿ ಸಮಾನರು. ಹೀಗೆ ಆ ಈ ಪ್ರಾಣದೇವರನ್ನೇ ಜೀವೋತ್ತಮರು ಅಂತ ಕರೀತಾರೆ. ಆ ಸಮಸ್ತ ಜೀವರಾಶಿ ಇವರೆಲ್ಲರೂ ಜೀವರು, ಬ್ರಹ್ಮದೇವರಿಂದ ಹಿಡಿದು ಎಲ್ಲಾ ದೇವತೆಗಳು ಕೂಡ ಜೀವರೇ. ಅಂದ್ರೆ ಅವರ ಅಸ್ತಿತ್ವಕ್ಕೆ ಅಂತ್ಯ ಇದೆ. ಅಂದ್ರೆ ಕೊನೆಗೆ ಒಂದು ದಿನ ಅವರು ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ, ಭಗವಂತನನ್ನೇ ಹೋಗಿ ಸೇರ್ತಾರೆ. ಅಲ್ಲಿಯವರೆಗೆ ಈಗ ದೇವರ ನೇಮಿಸಿದಂತಹ ನಿಯಮ ಏನು ಕೆಲಸವನ್ನ ನಿಭಾಯಿಸ್ತಾ ಲೋಕ ಕಲ್ಯಾಣದ ಕಾರ್ಯವನ್ನು ಮಾಡ್ತಾ ಅವರು ತಮ್ಮ ತಮ್ಮ ಜಾಗದಲ್ಲಿ ಕುಳಿತವರಾಗಿ ಅದನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಅವರ ಆ ಎಲ್ಲ ಸಮಸ್ತ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಜೀವೋತ್ತಮರು ಅಂದ್ರೆ
ಉತ್ತಮ ಜೀವ ಯಾರು ಅಂತಂದ್ರೆ ಅದು ಪ್ರಾಣದೇವರು, ಅಂದ್ರೆ ವಾಯುದೇವರು, ಅದೇ ಹನುಮಂತ ಅಂತೀವ. ಹಾಗೆ ನಾವು ಇತರ ಇಂದ್ರಿಯ, ನಮ್ಮ ಯಾವುದೇ ಇಂದ್ರಿಯ ನಿಲ್ಲಬಹುದು. ಕಿವಿ ಕೊನೆಗೆ ಆಗ್ತಾ 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 ಏನಾಗ್ತದೆ, ಕಿವಿ ಬಿದ್ದು ಹೋಗ್ತದೆ, ಕಣ್ಣು ಬಿದ್ದು ಹೋಗ್ತದೆ, ಕೊನೆಗೆ ಏನಾಗ್ತದೆ, ಆ ಕೈ ಕಾಲು ಎಲ್ಲವೂ ಒಂದೊಂದು ಆ ಕೆಲಸವನ್ನ ನಿಲ್ಲಿಸ್ತಾ ಹೋಗ್ತವೆ. ಯಾಕೆ ಕೆಲಸ ನಿಲ್ಲಿಸ್ತವೆ ಅಂತಂದ್ರೆ ಪ್ರತಿಯೊಂದು ಅಂಗಾಂಗಗಳಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಕಣ್ಣಿನಲ್ಲಿ ಸೂರ್ಯನಿದ್ದಾನೆ, ಕಿವಿಯಲ್ಲಿ ಶ್ರವಣ ದೇವತೆಗಳಿದ್ದಾರೆ, ನಾಲಿಗೆಯಲ್ಲಿ ವರುಣ ಇದ್ದಾನೆ, ಆ ರುಚಿಯಲ್ಲಿ ವರುಣ ಇದ್ದಾನೆ, ನಾಲಿಗೆಯಲ್ಲಿ ಅಗ್ನಿ ಇದ್ದಾನೆ, ಆ ಕೈಯಲ್ಲಿ ಇಂದ್ರ ಇದ್ದಾನೆ, ಕಾಲಿನಲ್ಲಿ ಆ ಇಂದ್ರನ ಮಗ ಜಯಂತ ಇದ್ದಾನೆ, ಮಲಮೂತ್ರ ದ್ವಾರದಲ್ಲಿ ಯಮ ಇದ್ದಾನೆ, ಗರ್ಭಕೋಶ ಅಥವಾ ಜನನಾಂಗದಲ್ಲಿ ದಕ್ಷ ಪ್ರಜಾಪತಿ ಇದ್ದಾರೆ. ಆ ಆ, ಹೀಗೆ ಪ್ರತಿಯೊಂದು ಅಂಗಾಂಗಗಳಲ್ಲೂ ಕೂಡ ಆ ಎರಡು ಏನು ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ. ಅವರೆಲ್ಲರೂ ಅವರವರು ಆ ಒಂದು ಶಕ್ತಿ ಚೈತನ್ಯವನ್ನು ತುಂಬಿ ಒಂದು ಜೀವಕ್ಕೆ ತಾವು ಆ ಏನು ನಿತ್ಯ ಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಒಬ್ರು ಅದರಲ್ಲಿ ಡಿಆಕ್ಟಿವೇಟ್ ಆದ್ರು, ಎಕ್ಸಿಟ್ ಆದ್ರು ಅಂದ್ರೆ ಅದು ಆ ಕೆಲಸವನ್ನು ನಿಲ್ಲಿಸಿ ಬಿಡುತ್ತದೆ. ಹಾಗೆ ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಕೂಡ ಆ ಮನುಷ್ಯನ ಅಂತ್ಯಕಾಲ ಬಂದಾಗ ಅಥವಾ ಅವನ ಅವನ ಕರ್ಮಕ್ಕೆ ಅನುಗುಣವಾಗಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಕಣ್ಣು, ಸೂರ್ಯ ಹೊರಟ ಅಂದ್ರೆ ಕಣ್ಣು ಕಾಣಲ್ಲ. ಬೇರೆ ಹೀಗೆ ಯಾವ ದೇವತೆ ಕೈಯಿಂದ ಇಂದ್ರ ಹೊರಟ ಅಂತಂದ್ರೆ ಕೈ ಬಿದ್ದು ಹೋಗ್ತದೆ, ಕಾಲು ಬಿದ್ದು ಹೋಗ್ತದೆ. ಕಾಲು ನಮ್ದೇ, ಹಿಂದೆ ಇದ್ದ ಕಾಲೇ ಇವಾಗೂ ಇರೋದು. ಆದ್ರೆ ಇದ್ದು ಕೂಡ ಅದು ಕೆಲಸ ಮಾಡಲ್ಲ. ಯಾಕೆ ಕೆಲಸ ಮಾಡಲ್ಲ? ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅನ್ನೋದಾದ್ರೆ ಮತ್ತೆ ಎಲ್ಲರಿಗೂ ಮಾಡಬೇಕಲ್ಲ ಅದು. ಯಾಕೆ ಮಾಡಲ್ಲ? ಯಾಕೆಂದ್ರೆ ಅಲ್ಲಿದ್ದ ತತ್ವಾಭಿಮಾನಿ ದೇವತೆ ಅದು ಹೊರಟು ಹೋಗ್ತದೆ. ಹಾಗೆ ಆ ಆದ್ರೂ ಕೂಡ ಅದೆಲ್ಲ ಹೋದ್ರೂ ಕೂಡ ಮನುಷ್ಯ ಬದುಕಿರ್ತಾನೆ. ಹೇಗೆ ಬದುಕಿರ್ತಾನೆ? ಪ್ರಾಣವಾಯು ಪ್ರಾಣವಾಯು ಎಲ್ಲಿವರೆಗೆ ಇರ್ತದೆ ಅಷ್ಟೇ ಅಲ್ಲ, ಈ ಕೈ ಕಾಲು ಕಣ್ಣು ಮೂಗು ಬಾಯಿ ಎಲ್ಲವೂ ಕೂಡ ಒಂದಿಷ್ಟು ಸಮಯದಲ್ಲಿ ಅವು ರೆಸ್ಟಿಗೆ ಹೋಗ್ತವೆ. ಉದಾಹರಣೆಗೆ ಮಲಗಿರ್ತಾರಲ್ಲ, ಅವಾಗ ಕಣ್ಣಿಗೆ ಕೆಲಸ ಇಲ್ಲ, ಕಿವಿಗೆ ಕೆಲಸ ಇಲ್ಲ, ಆಮೇಲೆ ಬೇರೆ ಯಾವುದೇ ಇಂದ್ರಿಯಗಳಿಗೆ ಕೆಲಸ ಇರೋಲ್ಲ. ಆದ್ರೆ ಮಲಗಿದಾಗಲೂ ಕೂಡ ಕೆಲಸ ಮಾಡುವವರು ಯಾರು ಅಂದ್ರೆ ಪ್ರಾಣದೇವರು. ಅಂದ್ರೆ ಒಳಗೆ ಆ ಏನು ಉಸಿರಾಟ ಕ್ರಿಯೆ ಅನ್ನೋದು ನಿರಂತರವಾಗಿ ನಡೀತಾ ಇರ್ತದೆ. ಉಸಿರಾಟವನ್ನು ಕೂಡ ನಾವು ಮಾಡೋದ ನೋಡೋಣ. ನಮ್ಮ ಮೂಗಿಗೆ ಹೇಳಿ, ಉಸಿರಾಟಕ್ಕೆ ಹೇಳಿ, ಏಯ್ ನೀನು ಉಸಿರಾಡಬೇಡ ಅಂತ ನೋಡೋಣ, ಆದೇಶ ಮಾಡಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಅರ್ಧ ಗಂಟೆ ನಾನು ಉಸಿರಾಟನೆ ಮಾಡದೆ ನಾ ಇರ್ತೀನಿ ಅಂತ ಹೇಳಿದ್ರೆ ಇರ್ಲಿಕ್ಕೆ ಸಾಧ್ಯ ಇದೆ? ಇಲ್ಲ. ಅಂದ್ರೆ ಆ ಆ ಉಸಿರಾಗಿ ಹಾಗೆ ಪ್ರಾಣದೇವರು ಕೊನೆಗೆ ಯಾರೋ ಒಂದು ವೇಳೆ ಅವರು ಎಲ್ಲಿಯವರೆಗೆ ಆ ಇರ್ತಾರೆ ಅಲ್ಲಿಯವರೆಗೆ ಜೀವ ಇರ್ತಾನೆ. ಯಾವಾಗ ಅವರು ಹೊರಡ್ತಾರೆ, ಆ ಯಾರು ಪ್ರಾಣದೇವರು ಅಲ್ಲಿಗೆ ಪ್ರಾಣ ಹೋಯ್ತು ಅಂತ ಹೇಳ್ತೀವಿ. ಹಾಗೆ ಪ್ರಾಣದೇವರು ನಿದ್ರಿಸಿದ್ರು ಅಂತ ಆದ್ರೆ ಅವನು ಕೂಡ ನಿದ್ರಿಸಿದ ಅಂತೇವೆ ಅರ್ಥ. ಹಾಗಾಗಿ ಭಗವಂತ ಅಹೋರಾತ್ರಿ ಹಗಲು ರಾತ್ರಿ ಪ್ರಾಣನಾಮಕನಾಗಿ ಆ ಪ್ರಾಣದೇವರ ಒಳಗೆ ಕೂತು ಪ್ರತಿಯೊಂದು ಜೀವರಾಶಿಯ ಒಳಗೆ ಆ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಪಂಚಭೂತಗಳ ಬಗ್ಗೆ ಮುಂದೆ ಹೇಳ್ತಾ ಇದ್ದಾನೆ ನೋಡು. ಮನೋಮಯ ಕೋಶ ಅಂತ ಹೇಳಿದೆ. ಮನೋಮಯ ಪ್ರಪಂಚದಲ್ಲಿ ಬದುಕುವ ತಪಸ್ಸುಗಳು ಮನಸ್ಸಿನ ಆಳವಾದ ಚಿಂತನೆಗೆ ಆ ತೊಡಗ್ತಾರೆ. ಅಂದ್ರೆ ಮನೋಮಯ ಕೋಶ ಅಂದ್ರೆ ಅಲ್ಲಿ ಮನಸ್ಸಿರ್ತದಲ್ಲ, ಆ ಮನಸ್ಸಿನ ಅಭಿಮಾನಿ ದೇವತೆ ಯಾರು ಗೊತ್ತು? ಶಿವ. ಆ ಶಿವ ಪ್ರತಿಯೊಬ್ಬರ ಮನಸ್ಸನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ. ನಾವು ಮಾತನಾಡುವುದು ನಮ್ಮ ಮನಸ್ಸಿಗೆ ಹೊಳೆಯುವ ವಿಚಾರವನ್ನು, ನಮ್ಮ ಮನಸ್ಸಿಗೆ ಅಂತಹ ಅದ್ಭುತ ಆಲೋಚನಾ ಶಕ್ತಿಯನ್ನು ಕೊಟ್ಟು ಮನೋಮಯ ಕೋಶದಲ್ಲಿ ನಿಂತು ನಮಗೆ ಆನಂದದ ಅನುಭವವನ್ನು ಕೊಡುವವನು ಆ ಭಗವಂತ. ಹೀಗೆ ಪಂಚಭೂತಗಳಲ್ಲಿ ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶದವರೆಗೂ ಹೀಗೆ ಭಗವಂತ ವಿಭೂತಿ ರೂಪದಿಂದ ಒಳಗೆ ನಿಂತಿದ್ದಾನೆ. ಅದೇ ಆಧ್ಯಾತ್ಮ ವಿಜ್ಞಾನ. ಅಂದ್ರೆ ಅದು ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕಾದಂತಹ ಸತ್ಯ. ಇಲ್ಲಿ ಕೃಷ್ಣ ಇದನ್ನೆಲ್ಲ ಕ್ರೋಢೀಕರಣ ಮಾಡಿ ಒಂದು ರೀತಿಯಲ್ಲಿ ಹೇಳೋ ಅನುಸಂಧಾನ ಹೇಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ಏನಂದ್ರೆ ಎಲ್ಲಾ ಜೀವಿಗಳ ಬೀಜ ನಾನೇ ಆಗಿದ್ದೇನೆ. ಬೀಜ ಅಂತಂದ್ರೆ ನಾವು ಬಿತ್ತುವ ಬೀಜ ಅಂತಾರಲ್ಲ, ಎಲ್ಲಾ ಜೀವರಾಶಿಗಳ ಮೂಲ ನಾನೇ ಆಗಿದ್ದೇನೆ. ಹಾಗಾಗಿ ಆ ಬೀಜವನ್ನು ಬಿತ್ತುವವನು ನಾನು. ಆದರೆ ಎಲ್ಲಾ ಜೀವರಾಶಿಗಳಿಗೂ ತಾವಾಗಿಯೇ ಪಕ್ವವಾಗುವ ಶಕ್ತಿಯೂ ಇಲ್ಲ, ಅಧಿಕಾರವೂ ಇಲ್ಲ. ಹಾಗಾಗಿ ಇಡೀ ಪ್ರಪಂಚದಲ್ಲಿರುವ ಜೀವಜಾತಕ್ಕೆ ಅಭಿವ್ಯಕ್ತವನ್ನ ಕೊಟ್ಟವನು ನಾನು. ಯಾರೋ ಅವನ ಸರ್ವಭೂತಗಳಿಗೆ ನಾನೇ ಬೀಜನಾಗಿದ್ದೇನೆ. ಈ ಜಗತ್ತಿಗೆ ತಂದೆಯೂ ತಾಯಿಯೂ ನಾನೇ ಆಗಿದ್ದೇನೆ. ಪ್ರಳಯ ಕಾಲದಲ್ಲಿ ಕಣ್ಣಿಗೆ ಕಾಣದ ಹಾಗೆ ಅವ ಅವ್ಯಕ್ತ ರೂಪದಿಂದ ಸೂಕ್ಷ್ಮ ರೂಪದಲ್ಲಿ ಇದ್ದ ಪ್ರಪಂಚಕ್ಕೆ, ಅಂದ್ರೆ ಅಲ್ಲಿವರೆಗೂ ಪ್ರಳಯ ಕಾಲದಲ್ಲಿ ಅವ್ಯಕ್ತವಾಗ್ತದೆ. ಇದೇ ಪ್ರಪಂಚ ಕಣ್ಣಿಗೆ ಕಾಣದ ಹಾಗೆ ಮರೆಯಾಗ್ತದೆ. ಕೊನೆಗೆ ಅದೇ ಪ್ರಪಂಚವನ್ನು ವ್ಯಕ್ತ ರೂಪದಲ್ಲಿ ಅಂದ್ರೆ ಮತ್ತೆ ಪುನಃ ಸೃಷ್ಟಿ ಮಾಡ್ತೇನೆ.
ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣುವುದು. ವ್ಯಕ್ತರೂಪವಾಗಿ ಸರ್ವಭೂತಾನಾಂ ಬೀಜ. ಮತ್ತೆ ಪುನಃ ಅದನ್ನು ಪ್ರಕಟಗೊಳಿಸ್ತೇನೆ. ಯಾಕೆಂದ್ರೆ ಜೀವರಾಶಿಗಳ ಉದ್ಧಾರಕ್ಕಾಗಿ, ಜಗತ್ತಿನ ಸಮಸ್ತ ಜೀವಜಾತಕ್ಕಾಗಿ, ಚತುರ್ಮುಖನಿಂದ ಹಿಡಿದು ಪ್ರಾಣ, ಗರುಡ, ಶೇಷ, ರುದ್ರ, ಇಂದ್ರ, ಕಾಮ, ಸರ್ವ ದೇವತೆಗಳು, ಮಾನವರು, ವನಸ್ಪತಿಗಳು ಇತ್ಯಾದಿಗಳು, ಹೀಗೆ ಸಮಸ್ತ ಜೀವಕೋಟಿಗೆ ದೇಹವನ್ನ ಕೊಟ್ಟು, ಆಕಾರವನ್ನ ಕೊಟ್ಟು, ಅಭಿವ್ಯಕ್ತಿಯನ್ನ ಕೊಟ್ಟು, ಇಡೀ ಜೀವಜಾತದ ತಂದೆ ತಾಯಿಯಾಗಿ ನಿಂತವಾದ ನಾನು ಭಗವಂತನಾಗಿ ಈ ಪ್ರಪಂಚದಲ್ಲಿ ಯಾವ ಯಾವ ಜೀವಜಾತ ಇದೆಯೋ ಆ ಎಲ್ಲಾ ಜಾತದಲ್ಲಿರುವಂತಹ ವಿಶೇಷ ಗುಣಧರ್ಮ ಅದು ನಾನು ಕೊಟ್ಟಿದ್ದು. ಅದರ ಹಿಂದೆ ಇರುವ ಪುರುಷ ಯಾರು ಅಂದ್ರೆ ಅದು ನಾನು. ವ್ಯಕ್ತಿತ್ವ ವಿಕಸನಕ್ಕೆ ಮೂಲ ಕಾರಣನಾಗಿ ಆ ಆ ಒಂದು ಪ್ರತಿಯೊಂದು ಜೀವರಾಶಿಯೊಳಗೆ ನಾನು ಭಗವಂತನಾಗಿ ನಿಂತಿದ್ದೇನೆ. ಹೇಗೆ ಮರವಾಗಿ ಬೆಳೆದಾಗ ಹ್ಮ್ ಆ ತನ್ನ ಆಕಾರವನ್ನು ಕಳೆದುಕೊಳ್ತದೋ, ಅಂದ್ರೆ ಆ ಭಗವಂತ ಅನ್ನುವನು ಸನಾತನಿ, ಅನಾದಿ ಕಾಲದಿಂದಲೂ ಇರುವವನು. ಹಾಗೆ ನಾನು ನಾನಾಗಿಯೇ ಇದ್ದು ಪ್ರಪಂಚಕ್ಕೆ ಆಕಾರ ಕೊಡುತ್ತೇನೆ. ಆದರೆ ಅಂದರೆ ನನಗೆ ಎಂದು ಬದಲಾವಣೆ ಅನ್ನುವುದಿಲ್ಲ. ನಾನು ಅನಾದಿ ಕಾಲದಿಂದ ಹೀಗೆ ಇದ್ದೇನೆ. ಪ್ರಪಂಚ ಬದಲಾಗ್ತಾನೆ ಇರ್ತದೆ. ಪರಿವರ್ತನೆ ಜಗತ ನಿಯಮ. ಭಗವಂತ ಪ್ರಪಂಚಕ್ಕೆ ಬೇರೆ ಬೇರೆ ಆಕಾರ ಅಭಿವ್ಯಕ್ತವನ್ನ ಕೊಟ್ಟು ಹೊಸ ಹೊಸ ಶಕ್ತಿಯನ್ನ ಕೊಡುತ್ತಾನೆ. ಅದರಿಂದ ಅದು ಬದಲಾಗ್ತಾ ಹೋಗ್ತದೆ ಕಾಲಕ್ಕೆ ತಕ್ಕಂಗೆ, ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ. ಅದು ನಿರಂತರವಾಗಿ ಬದಲಾವಣೆ ಅನ್ನೋದು ನಡೀತಾನೆ ಇರ್ತದೆ. ಪ್ರಳಯ ಅನ್ನೋದು ಯಾವತ್ತೂ ಒಂದು ದಿನ ನಡೆಯುವುದು ಮಾತ್ರ ಅಲ್ಲ, ಪ್ರತಿನಿತ್ಯ ಪ್ರಳಯ ಅನ್ನೋದು ನಡೀತದೆ. ಪ್ರಳಯ ಅಂದ್ರೆ ಏನು? ಬದಲಾವಣೆ. ಆ ಬದಲಾವಣೆ ಅನ್ನೋದು ಮನುಷ್ಯನಿಂದ ಹಿಡಿದು ಮನುಷ್ಯನ ದೇಹದಲ್ಲಿಯೂ ಕೂಡ, ಹೊರಗು ಹೊರಗು ಎಲ್ಲಾ ಪ್ರಕೃತಿ ಪ್ರತಿಯೊಂದು ಕೂಡ. 10 ವರ್ಷದ ಹಿಂದೆ ಇದ್ದ ಒಂದು ಜಾಗ 10 ವರ್ಷ ಆದ್ಮೇಲೆ ನೀವು ಹೋಗಿ ಹೋಗಿ ನೋಡಿದ್ರೆ ಆ ಜಾಗದ ಸ್ಥಿತಿಯೇ ಚೇಂಜ್ ಆಗಿರ್ತದೆ. ಆ ಹಾಗೆ ನೀವು ಯಾವುದೇ ಪ್ರದೇಶ, ಒಂದು ಕಾಡಿರ್ಬೋದು, ನಾಡಿರ್ಬೋದು, ಎಲ್ಲಿಗೆ ಹೋದ್ರು 10 ವರ್ಷ ಇದ್ದ ಹಾಗೆ ಇವಾಗಿರೋಲ್ಲ. ಒಬ್ಬ ವ್ಯಕ್ತಿ 10 ವರ್ಷದ ಹಿಂದೆ ಹಿಂದೆ ಇದ್ದ ಹಾಗೆ ಈಗಿರೋಲ್ಲ. ಹೀಗೆ ಪರಿವರ್ತನೆ ಅನ್ನುವುದು ನಿರಂತರವಾಗಿ ನಡೀತಾನೆ ಇರ್ತದೆ. ಅದು ಈ ಜಗತ್ತಿನ ನಿಯಮ. ಅದಕ್ಕೆ ಕಾರಣೇ ಪುರುಷನಾದವನು ಅನ್ನೋದು ನಾನು. ಹಾಗಾಗಿ ಕೊನೆಗೆ ಹೇಳ್ತಾನೆ ನೋಡು, ಬುದ್ಧಿವಂತರ ಬುದ್ಧಿಯಾಗಿ ನಾನು ನಿಂತಿದ್ದೇನೆ, ತೇಜಸ್ವಿಗಳ ತೇಜಸ್ಸಾಗಿ ನಾನು ನಿಂತಿದ್ದೇನೆ, ಜ್ಞಾನಪ್ರದ ಆ ಆ, ಜೀವರಲ್ಲಿ ಜ್ಞಾನ ಶಕ್ತಿಯಾಗಿ ಅದು ನಾನು ನಿಂತಿದ್ದೇನೆ. ಒಬ್ಬ ಒಬ್ಬ ಮಹಾ ಬುದ್ಧಿವಂತ ಇದ್ದಾನೆ, ಬಹಳ ಬುದ್ಧಿವಂತ ಅಂತಂದ್ರೆ ಯಾಕೆ ಅವನು ಅಷ್ಟು ಬುದ್ಧಿವಂತ ಇದ್ದಾನೆ ಅಂದ್ರೆ ಆ ಬುದ್ಧಿ ಬೇರೆ ಯಾರೂ ಅಲ್ಲ, ನಾನೇ. ಒಬ್ಬ ಬಹಳ ತೇಜಸ್ವಿ, ಅವ್ರನ್ನ ನೋಡಿದ್ರೇನೆ ಏನು ಖುಷಿ ಆಗ್ತದೆ. ಏನು ತೇಜಸ್ಸು ಮುಖದಲ್ಲಿ, ಏನು ಕಳಿ, ಏನು ನಗು. ಹಾ, ಆ ತೇಜಸ್ಸು ಬೇರೆ ಯಾರು ಅವನದ್ದಲ್ಲ ಅದು. ಮತ್ತೆ ಆ ತೇಜಸ್ಸು ಅದು ನನ್ನದು. ನಾನು ಅವನೊಳಗೆ ಅಷ್ಟು ಸನ್ನಿಹಿತನಾಗಿದ್ದೇನೆ. ಅಂದ್ರೆ ನನ್ನ ಸನ್ನಿಧಾನ ಅಷ್ಟಿದೆ. ಹಾಗಾಗಿ ಅವನಲ್ಲಿ ಆ ತೇಜಸ್ಸಿದೆ. ಜ್ಞಾನ ಯೋಗಿಗಳಾದವರು ಇದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಸಂಸಾರದಲ್ಲಿ ಜ್ಞಾನ ಪರಂಪರೆಯನ್ನ ಬೆಳೆಸಿ ಮುಕ್ತಿಯನ್ನ ಪಡೆದರು. ಅದೇ ರೀತಿ ಕರ್ಮಪ್ರದನಾಗಿರುವವ ಕರ್ಮಯೋಗಿಗಳಾಗಿ ತೇಜಸ್ಸಾಗಿ ನಿಂತು ಮುನ್ನಡೆಸಿದ ಭಗವಂತ ಅವರಿಗೆ ತೇಜಸ್ಸಾಗಿ ಮುಕ್ತಿಯನ್ನು ಕರುಣಿಸಿದ. ಜ್ಞಾನದ ಅಪಾರ ಮತ್ತು ಅನಂತ ಕಡಲಾಗಿರುವಂತಹ ಭಗವಂತ ಬುದ್ಧಿಹಿ ಅನ್ನುವ ಹೆಸರಿನಿಂದ ದೇಹಬಲ, ಆತ್ಮಬಲ ಎನ್ನುವ ಪೂರ್ಣ ಪ್ರಮಾಣದಲ್ಲಿರುವ ಸಮರ್ಥನಾದಂತಹ ಭಗವಂತ ತೇಜಃ ಅನ್ನುವ ರೂಪದಿಂದ ಪ್ರತಿಯೊಂದರಲ್ಲೂ ಕೂಡ ತಾನು ನಿಂತಿದ್ದಾನೆ ಅಂತ ಹೇಳ್ತಾ, ಯಾರಲ್ಲಿ ಭಗವಂತನಲ್ಲಿ ಭಕ್ತಿ ಮತ್ತು ಆತ್ಮಬಲ ಇದೆಯೋ, ದೇವತೆಗಳಲ್ಲೂ ಗುರುಗಳಲ್ಲೂ ತಾರತಮ್ಯ ಪೂರ್ವಕವಾಗಿ ಭಕ್ತಿ ಇದೆಯೋ ಅಂತಹ ಮಹಾತ್ಮನಿಗೆ ಮಾತ್ರವೇ ಈ ವಿಷಯಗಳ ಆ, ಅರ್ಥ ಸ್ಮರಣೆಗೆ ಬರ್ತದೆ. ಅಂತಂದ್ರೆ ಬರೀ ದೇವರನ್ನೇ ಪೂಜೆ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಆ ದೇವರನ್ನ ಸೇರುವ ದಾರಿಯಲ್ಲಿ ಹರಿವಾಯು ಹರಿಯನ್ನ ಸೇರುವ ದಾರಿಯಲ್ಲಿ ಗುರುಗಳನ್ನು ಕೂಡ ಆರಾಧನೆ ಮಾಡಬೇಕು. ಗುರುಗಳನ್ನ ಅಂತಂದ್ರೆ ಎಲ್ಲಾ ದೇವತೆಗಳು ಕೂಡ ಗುರುವೇ. ಆ ಭಗವಂತನ ಮಾರ್ಗವನ್ನ ತೋರಿಸುವ ಪ್ರತಿಯೊಬ್ಬರು ಕೂಡ ಗುರುಗಳೇ. ಹಾಗಾಗಿ ಜ್ಞಾನದ ಬಲವಿದ್ದರೇನೆ, ಬರೀ ಜ್ಞಾನದ ಬಲ ಇದ್ರೆ ಸಾಲದು, ಭಕ್ತಿಯ ಬಲ ಬೇಕು. ಯಾಕೆಂದ್ರೆ ರಾವಣನಿಗೆ ಅವನು ಬಹಳ ಪಂಡಿತ, ಅವನಿಗೆ ಬಹಳ ಜ್ಞಾನ ಇತ್ತು, ಆದರೆ ಭಗವಂತನಲ್ಲಿ ಭಕ್ತಿ ಇರಲಿಲ್ಲ. ಹಾಗಾಗಿ ಭಗವಂತನ ಅನುಗ್ರಹಕ್ಕೆ ನಮ್ಮಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸಲು ಗುರುಗಳ ಅನುಗ್ರಹ ಬೇಕಾಗ್ತದೆ. ಯಾರು ಆ ಗುರುಗಳು? ಎಲ್ಲಾ ದೇವತೆಗಳು, ಬ್ರಹ್ಮದೇವರಿಂದ ಹಿಡಿದು ಸಮಸ್ತ ಬ್ರಹ್ಮಾದಿ ದೇವತೆಗಳು ಅಂತೀವಲ್ಲ, ಹಾಗೆ ಬ್ರಹ್ಮಾದಿ ದೇವತೆಗಳು, ಆ ಬ್ರಹ್ಮನಿಂದ ಹಿಡಿದು ಎಲ್ಲಾ ದೇವತೆಗಳು. ಹೀಗೆ ಆತ್ಮ ಯೋಗ್ಯತೆಯ ಬಲ, ಸಾಧನೆಯ ಬಲ, ಭಕ್ತಿಯ ಬಲ, ಶಾಸ್ತ್ರ ಅಧ್ಯಯನದ ಬಲ, ಗುರುಗಳ ಅನುಗ್ರಹದ ಬಲ, ಇವೆಲ್ಲವನ್ನೂ ನಮಗೆ ಆ ಕೊಡುವವ ಆ ಭಗವಂತನೇ ಇದ್ದಾನೆ. ಆತ ಅನೇಕ ರೂಪದಲ್ಲಿ ಬಲನಾಮಕನಾಗಿ ನಿಂತು ಜೀವ ಯೋಗ್ಯತೆಗೆ ಅನುಗುಣವಾಗಿ ವಿಶೇಷ ಬಲವನ್ನ ಅನುಗ್ರಹಿಸ್ತಾ ಇದ್ದಾನೆ. ಹಾಗಾಗಿ ಸಮಸ್ತ ಜೀವಜಾತದಲ್ಲಿ ಧರ್ಮಕ್ಕೆ ಅವಿರುದ್ಧವಾಗಿರುವ ಕಾಮನೆಯ ಹಿಂದೆ ನಾನಿದ್ದೇನೆ. ಅಂದ್ರೆ ಧರ್ಮಕ್ಕೆ ವಿರುದ್ಧವಾಗಿ ನಿಲ್ಲುವ ಶಕ್ತಿಗಳ ಹಿಂದೂ ಕೂಡ ನಾನಿದ್ದೇನೆ.
ಒಳ್ಳೆಯದನ್ನ ಮಾಡಿಸುವವನು ದೇವರೇ, ಕೆಟ್ಟದ್ದನ್ನ ಮಾಡಿಸುವವನು ಅದು ದೇವರೇ ಆಗಿದ್ದಾನೆ, ಯಾವುದೋ ದುಷ್ಟಶಕ್ತಿಯಲ್ಲ. ಈ ಪ್ರಪಂಚ ಎಂದರೆ ಅಂತರಂಗ ಬಹಿರಂಗ ಇದ್ದ ಹಾಗೆ. ಅಂತರಂಗ ಪ್ರಪಂಚದಲ್ಲಿ ತ್ರೈಗುಣ್ಯದ ಭಾವನೆಗಳು, ಬಾಹ್ಯ ಪ್ರಪಂಚದಲ್ಲಿ ತ್ರೈಗುಣ್ಯದ ಪದಾರ್ಥಗಳು, ಸತ್ವ ರಜಸ್ಸು ತಮಸ್ಸು, ಈ ಮೂರರ ಸಮಾವೇಶವೇ ಈ ಪ್ರಪಂಚ. ಅಂದ್ರೆ ಮೂರು ಗುಣಗಳನ್ನ ಒಳಗೊಂಡು ಪ್ರತಿಯೊಂದು ಕೂಡ ನಿರ್ಮಾಣ ಆಗಿದೆ. ಮಣ್ಣು ಅನ್ನೋದು ತಮೋಗುಣ ಆದರೆ ನೀರು ಅನ್ನೋದು ರಜೋಗುಣದ, ಬೆಂಕಿ ಅನ್ನೋದು ಸತ್ವಗುಣದ ಸಂಕೇತ. ಆದ್ದರಿಂದ ಈ ಪ್ರಪಂಚದಲ್ಲಿ ನಮಗೆ ಕಾಣುವ ಪ್ರತಿಯೊಂದು ವಸ್ತುವು ಕೂಡ ಆ ಈ ಮೂರರ ಸಮಾವೇಶವೇ ಆಗಿರ್ತದೆ. ನಮ್ಮ ಅಂತರಂಗದ ಭಾವನೆಗಳು ಕೂಡ ಈ ಮೂರು ಗುಣದ ಸಮಾವೇಶ. ಅಂದ್ರೆ ತಮಸ್ ಏನು ತೇಜ ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ, ಅಂದ್ರೆ ಶ್ರೀ ಭೂ ದುರ್ಗಾ ರೂಪದಿಂದ ಆ ಮೂರು ಗುಣಗಳಿಂದ ಪ್ರತಿಯೊಂದು ಸರ್ವಭೂತಗಳು ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ. ಹಾಗೆ ವಿಷ್ಣು ಮಾಯೆಯಾಗಿ ಮಾಯೆ ಆವರಿಸಿದೆ ಅಂತೀವಲ್ಲ, ಆ ಮಾಯೆ ಬೇರೆ ಯಾರೂ ಅಲ್ಲ, ಹೀಗೆ ದುರ್ಗಾ. ಆ ದುರ್ಗೆ ಆವರಿಸಿದ್ಲು ಅಂತಾದ್ರೆ ಆ ಮಾಯೆಯಲ್ಲಿ ಬಿದ್ದರೆ ಅದನ್ನು ಬಿಡಿಸಿಕೊಳ್ಳೋದು ಕಷ್ಟ ಆಗ್ತದೆ. ಹೀಗೆ ಪ್ರತಿಯೊಂದು ಪದಾರ್ಥದಲ್ಲಿ ಮೂರು ಅಂಶಗಳಿವೆ. ನಮ್ಮ ಭಾವನೆಯೂ ಕೂಡ ಮೂರು ಅಂಶಗಳಿವೆ. ಈ ಮೂರು ಗುಣಗಳ ಸಂಕೀರ್ಣ ಪ್ರಪಂಚ ಬಹಳ ವಿಚಿತ್ರವಾಗಿದೆ. ಆ ಇವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ಮನುಷ್ಯ ತೀರ್ಮಾನ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಂತ ಹೇಳ್ತಾ, ಹೀಗೆ ತ್ರೈಗುಣ್ಯ ವರ್ಜಿತನಾಗಿ ಈ ಮೂರು ಗುಣಗಳನ್ನು ಕೊಡುತ್ತಿರುವವನು ಅದು ನಾನೇ ಆಗಿದ್ದೇನೆ. ಪ್ರತಿಯೊಂದು ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಅದಕ್ಕೆ ಬೇಕಾದ ಗುಣ ಪ್ರವೃತ್ತಿಗೆ ಕೊಡುವವನು ನಾನೇ ಆಗಿದ್ದೇನೆ. ಯಾರಲ್ಲೂ ಯಾವ ಕ್ರಿಯೆಯೂ ಭಗವಂತನ ಪ್ರೇರಣೆ ಇಲ್ಲದೆ, ಭಗವಂತನ ಇಚ್ಛೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ವಿವರಿಸಿ ಹಾಗೆ ಹಿಂದೆ ನಾನು ನಿಂತು ಅದನ್ನು ಮಾಡಿಸ್ತಾನೆ ಇದ್ದೇನೆ. ಯಾವುದು ಕೂಡ ಜೀವನ ಸ್ವತಂತ್ರ ಇಚ್ಛಾಪೂರ್ವಕವಾಗಿ ನಡೀತಾ ಇಲ್ಲ, ಆದ್ರೆ ನಡೀತಾ ಇದ್ದ ಹಾಗೆ ಅದು ಭಾವಿಸ್ತಾ ಇದ್ದಾನೆ. ಅದೇ ಮಾಯೆ. ಹಾಗಾಗಿ ಈ ಮೂರು ರೂಪಗಳು ತ್ರಿಗುಣ ಅಂದ್ರೆ ಮೂರು ಗುಣಗಳ ರೂಪದಿಂದ ಭಾವಗಳಲ್ಲಿ ಪ್ರತಿಯೊಂದು ಮುಖ ಇದೆ. ತ್ರಿಗುಣದ ಮಾನಿನಿ ಯಾರು? ಲಕ್ಷ್ಮಿ. ಲಕ್ಷ್ಮಿ ಕೂಡ ಮೂರು ಮುಖದಳು, ಅದೇ ಶ್ರೀ ಭೂ ದುರ್ಗಾ. ಈ ಮೂರು ರೂಪದಿಂದ ಮೂರು ಗುಣಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾಳೆ. ಹೀಗೆ ಗುಣಮುಖಿ ತಾಯಿ ಮಾಯೆಯಾಗಿ ಜಗತ್ತಿನಲ್ಲಿ ತುಂಬಿದ್ದಾಳೆ. ಮಾಯೆ ಅಂದ್ರೆ ಅದು ಭಗವಂತನ ಮಾಯೆ. ಆ ಮಾಯೆಯನ್ನ ತಪ್ಪಿಸಿಕೊಂಡವರು ಯಾರು ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಂಡವರು ಬಿಡಿಸಿಕೊಳ್ಳುವುದು ಅವರಿಂದಲೇ ಸಾಧ್ಯ ಇಲ್ಲ, ಅದು ಭಗವಂತನೇ ಬಿಡಿಸಬೇಕು. ಇಡೀ ಜಗತ್ತನ್ನ ನಿಯಂತ್ರಿಸಬಲ್ಲಂತಹ ಮಹಾಶಕ್ತಿ ಸ್ವರೂಪ ಆ ಮಾಯೆ ಭಗವಂತನ ಅಧೀನಳಾಗಿದ್ದಾಳೆ. ನಾವು ಭಗವಂತನನ್ನ ಕಾಣಬೇಕಾದರೆ ಆ ಮಾಯಾ ಪರದೆಯನ್ನ ಸರಿಸಿ ಕಾಣಬೇಕು. ಆದರೆ ನಮ್ಮಿಂದ ಅದು ಅಸಂಭವ, ಅದು ಸಾಧ್ಯ ಇಲ್ಲ. ಆ ಕಾರಣದಿಂದಲೇ ನಾವು ಭಗವಂತನ ಮಾರ್ಗವನ್ನು ಹಿಡಿಯಬೇಕು, ಶರಣಾಗತಿಯನ್ನ ಹೊಂದಬೇಕು. ಆತ ಆ ಮಾಯಾ ಪರದೆಯನ್ನ ಸರಿಸ್ತಾನೆ, ದರ್ಶನವನ್ನು ಕೊಡ್ತಾನೆ. ಹೀಗೆ ಈ ಹಿಂದೆ ಹೇಳಿದಂತೆ ಸಂಸಾರದ ಮೋಹಪಾಶದಿಂದ ದೂರ ಸರಿದು ನಾರಾಯಣನಲ್ಲಿ ಶರಣಾದಲ್ಲಿ ಆತ ನಮ್ಮನ್ನ ಈ ಮಾಯದ ಪರದೆಯನ್ನು ದಾಟಿಸ್ತಾನೆ. ಹಾಗಾಗಿ ಯಾವುದು ಮಾಯೆ ಅಂದ್ರೆ ಈಗಿರುವುದೇ ಸತ್ಯ ಅನ್ನುವ ಭ್ರಮೆಯಲ್ಲಿ ಮುಳುಗಿರ್ತೀವಲ್ಲ, ಅದೇ ಮಾಯೆ. ಭಗವಂತನಲ್ಲದೆ ನನಗೆ ಬೇರೆ ಅಸ್ತಿತ್ವವಿಲ್ಲ ಎನ್ನುವ ಎಚ್ಚರವನ್ನ ಯಾರು ಹೊಂದಿರ್ತಾರೆ ಅವನು ತನ್ನನ್ನು ತಾನು ಅರ್ಪಿಸಿಕೊಳ್ಳಬೇಕು ನವವಿಧ ಭಕ್ತಿಯಲ್ಲಿ. ಅದೇ ಶ್ರೇಷ್ಠವಾದ ಭಕ್ತಿ. ಅಂದ್ರೆ ಆತ್ಮನಿವೇದನಂ ಅಂತ ಕರೀತಾರೆ. ನವವಿಧ ಭಕ್ತಿ ಅಂತ ಬರ್ತದೆ. ಆ ಆ ನವ ಅಂದ್ರೆ 9 ತರದ ಭಕ್ತಿ. ಅದರಲ್ಲಿ ಕೊನೆಗೆ ಎಲ್ಲಾ ರೀತಿಯ ಭಕ್ತಿ ಮಾಡ್ತಾರೆ. ಅದರಲ್ಲಿ ಆತ್ಮನಿವೇದನಂ ಅಂತಂದ್ರೆ ಆತ್ಮನಿವೇದನ ತನ್ನನ್ನೇ ತಾನು ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಿಕೊಳ್ಳೋದು. ಮೊದಲು ನಮ್ಮೊಳಗಿರುವ ಭಗವಂತನ ಅರಿವು ಅಹಂಕಾರ ಮಮಕಾರವನ್ನು ತೊರೆದು ನಮ್ಮನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ಅರ್ಪಿಸಿಕೊಂಡಾಗ ಭಗವತ್ ಸಾಕ್ಷಾತ್ಕಾರವಾಗ್ತದೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏಕಭಕ್ತಿ ಶರಣಾಗತಿ. ಯಾರು ನನಗೆ ಶರಣಾಗುತ್ತಾರೋ ಅವರು ಈ ಸಂಸಾರದ ಭವಬಂಧನದಿಂದ ಪಾರಾಗುತ್ತಾರೆ, ಅಂದ್ರೆ ಕೊನೆಗೆ ನನ್ನೇ ಬಂದು ಸೇರ್ತಾರೆ. ಯಾರು ಈ ಸಂಸಾರವನ್ನೇ ಮೋಹದ ಪಾಶಕ್ಕೆ ಒಳಗಾಗಿ ಯಾರು ಇಲ್ಲೇ ಉಳ್ಕೊಳ್ತಾರೆ ಅವರು ಕೊನೆಯವರೆಗೂ ಪುನರಪಿ ಜನನಂ ಪುನರಪಿ ಮರಣಂ ಇಲ್ಲೇ ಉಳಿದುಕೊಳ್ತಾರೆ ಅಂತ ಹೇಳ್ತಾ, ಈ ಯಾರು ಈ ಆತ್ಮನಿವೇದನಂ ಅಂದ್ರೆ ಏನು ಅಂದ್ರೆ ಸರ್ವ ಸಮರ್ಪಣೆ ಅಂದ್ರೆ ಏನು ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಬರ್ತದೆ. ಏನು ಅಂದ್ರೆ ಬಲಿಚಕ್ರವರ್ತಿ ಆ ಕೊನೆಗೆ ಏನು ಇವನು ವಾಮನ ಬಂದು ಕೇಳಿದ, ನೋಡು ನಾನು ಒಂದು ಯಜ್ಞ ಮಾಡಬೇಕು ಅಂತ ಇದ್ದೇನೆ. ಇಡೀ ಈ ಮೂರು ಲೋಕವೂ ಕೂಡ ಈಗ ನಿನ್ನ ನಿಯಂತ್ರಣದಲ್ಲಿದೆ. ಯಾರಿಗೆ ಏನು ಬೇಕು ಅಂದ್ರೂ ಅದು ನಿನ್ನಿಂದಲೇ ಇಸ್ಕೊಳ್ಳಬೇಕು. ಅದರಲ್ಲೂ ನೀನು ಸರ್ವದಕ್ಷಿಣಾಕ ಅನ್ನುವ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಿ.
ಯಾವುದು ಸರ್ವದಕ್ಷಿಣ ಯಾಗ ಅಂದ್ರೆ ಯಾರು ಯಾರು ಬಂದು ಏನು ಕೇಳ್ತಾರೋ ಅದನ್ನು ಕೊಡ್ತೀನಿ ಅಂತ ಹೇಳಿ ನೀನು ಆ ಯಜ್ಞವನ್ನು ಮಾಡ್ತಾ ಇದ್ದೀಯಾ. ಅದಕ್ಕೆ ನಾನು ಏನು ಕೇಳ್ತಾ ಇದ್ದೀನಿ. ಓಕೆ, ಅದಕ್ಕೆ ನಾನು ನಿನ್ನ ಬಳಿ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಆ ಮೂರು ಮೂರು ಹೆಜ್ಜೆ ಜಾಗ. ಮೂರು ಹೆಜ್ಜೆ ಜಾಗ ಅಂತಂದ್ರೆ ಆ ಒಂದ್ ಮೂರು ಹೆಜ್ಜೆ ನಾವು ಇಟ್ಟರೆ ಎಷ್ಟು ಜಾಗ ಆಗ್ತದೋ ಅಷ್ಟು ಜಾಗ ಅಂತ ಅರ್ಥ. ಹಾಗೆ ಮೂರು ಹೆಜ್ಜೆ ಜಾಗ. ಅದಕ್ಕೆ ಆ ವಾಮನ ನಗ್ತಾನೆ. ಅಲ್ಲ, ನಾನು ಏನು ಕೇಳಿದ್ರು ಕೊಡುವ ಶಕ್ತಿ ಇರುವವರು ಹೋಗಿ ಅಂತಹ ನನ್ನಂತಹ ಚಕ್ರವರ್ತಿ ಮೂರು ಲೋಕದ ಒಡೆಯನ ಹತ್ರ ಬಂದು ನೀನು ಮೂರು ಹೆಜ್ಜೆ ಜಾಗ ಕೇಳ್ತಾ ಇದೆಯಲ್ಲ, ಅದು ನನ್ನ ಹೆಜ್ಜೆ ಅಂದಿದ್ರಾದ್ರೂ ಸ್ವಲ್ಪ ದೊಡ್ಡದಿರ್ತಾ ಇತ್ತೇನೋ. ಅದು ನಿನ್ನ ಹೆಜ್ಜೆ, ಅದು ಪುಟ್ಟ ಪುಟ್ಟ ಹೆಜ್ಜೆಗಳು. ಅಷ್ಟು ಜಾಗ ತಗೊಂಡು ಏನ್ ಮಾಡ್ತೀವಿ. ನಿನಗೆ ಏನು ಬೇಕು ಕೇಳು ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ನೋಡು, ನಾನು ಒಬ್ಬ ಬ್ರಹ್ಮಚಾರಿ, ಅದರಲ್ಲೂ ಸಣ್ಣವ, ನನಗೆ ಆಸೆ ಇರಬಾರ್ದು, ಅದರಲ್ಲೂ ನನಗೆ ಆಸೆ ಇಲ್ಲ. ನನಗೆ ಬೇಕಾಗಿರೋದು ಒಂದು ಯಜ್ಞ ಮಾಡಬೇಕು, ಮೂರು ಹೆಜ್ಜೆ ಜಾಗ ಕೊಡು ಅಷ್ಟೇ. ಶುಕಾಚಾರ್ಯರು ಹೇಳಿದ್ರು. ಅಲ್ಲೇ ಇದ್ದಂತಹ ಇಷ್ಟೆಲ್ಲಾ ಹೇಳ್ತಾ ಇದ್ದಾರೆ. ಆದ್ರೂ ಅಲ್ಲಿರುವ ಶುಕಾಚಾರ್ಯರಿಗೆ ಗೊತ್ತಾಗ್ತದೆ, ಶುಕ್ರಾಚಾರ್ಯರಿಗೆ, ದೈತ್ಯರ ಗುರು. ಅವ್ರು ಹೇಳ್ತಾರೆ, ನೋಡು, ಆ ಆ, ಯಾರೋ ನೋಡು ಬಲಿ ಚಕ್ರವರ್ತಿ, ಬಂದಿರುವವನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಅವನು ಭಗವಂತನೇ ವಾಮನನಾಗಿ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ ಗೊತ್ತು? ನಿನ್ನಿಂದ ಸರ್ವವನ್ನು ಕಸ್ಕೊಳ್ಳೋಕ್ಕಾಗಿ ಬಂದಿದ್ದಾನೆ. ನಿನ್ನನ್ನ ಏನೂ ಇಲ್ಲದ ಬೀದಿ ಬಿಕಾರಿ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಅವನು ಹೇಳ್ತಾನೆ, ಅಲ್ಲ ಗುರುಗಳೇ, ನಾನು ಈಗಾಗಲೇ ಅವನಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಈಗ ಯಾರೇ ಆಗಲಿ ಅದು ನನ್ನ ಏನಂತೀವಿ ಸತ್ಯ. ಹಾಗಾಗಿ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಆದ್ರೆ ನಾನು ಈಗ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತ ಆದ್ರೆ ನಾನು ಸುಳ್ಳುಗಾರನಾಗಲ್ವಾ ಅಂತ ಹೇಳಿ, ನೋಡು, ನಮಗೆ ಆಪತ್ಕಾಲ ಬಂದಾಗ ಈ ಸತ್ಯ ಗಿತ್ಯ ಎಲ್ಲ ಇಟ್ಕೊಳ್ಬಾರ್ದು, ಆಯ್ತಾ. ನಮಗೆ ಆಪತ್ತು ಬಂದಾಗ ನಾವು ಮೊದಲು ಬದುಕೋದನ್ನ ನೋಡ್ಬೇಕು ಅಂತ ಹೇಳಿ ಶುಕಾಚಾರ್ಯರು ಹೇಳಿದ್ರು ಕೂಡ ಬಲಿ ಚಕ್ರವರ್ತಿ, ಇಲ್ಲ, ನಾನು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ, ಖಂಡಿತ ಕೊಡ್ತೇನೆ ಅಂತ ಹೇಳಿ ಆ ಬಲಿಚಕ್ರವರ್ತಿ ಆ ವಾಮನನಿಗೆ ತಾನು ದಾನ ಕೊಡ್ಲಿಕ್ಕೆ ಮುಂದಾಗ್ತಾನೆ. ಒಂದೇ ಬಾರಿಗೆ ಎರಡೂ ಹೆಜ್ಜೆಯನ್ನ, ಇಡೀ ಬ್ರಹ್ಮಾಂಡವನ್ನು ಅಳೆದು ಬಿಡ್ತಾನೆ. ಎರಡು ಹೆಜ್ಜೆ ಅಂದ್ರೆ ಒಂದು ಹೆಜ್ಜೆ ಇನ್ನೊಂದು ಕಡೆ ಇಟ್ರೆ ಇಡೀ ಬ್ರಹ್ಮಾಂಡ ಇಡೀ ಬ್ರಹ್ಮಾಂಡವೇ ಎರಡೂ ಕಾಲು ಮಧ್ಯ ಬಂದ್ಬಿಡ್ತದೆ. ಯಾರಿಗೆ? ಆ ವಾಮನನಿಗೆ. ಬಟ್ ಅವಾಗ ಎಲ್ಲೂ ಇರೋ ಜಾಗ ಎಲ್ಲ ಬರೀ ಎರಡು ಹೆಜ್ಜೆಯಲ್ಲೇ ಮುಗಿದು ಹೋಯ್ತು, ಇನ್ನೊಂದು ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳಿದಾಗ ಆಗ ಬಲಿಚಕ್ರವರ್ತಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡ. ಅಂದ್ರೆ ಇಲ್ಲಿವರೆಗೆ ತನ್ನ ಬಳಿ ಇದ್ದುದನ್ನೆಲ್ಲ ಕೊಟ್ಟ. ಆ, ಆ, ಅದು ನವವಿಧ ಭಕ್ತಿಯಲ್ಲಿ ಒಂದಾದ್ರೆ ಕೊನೆಗೆ ಉಳಿಯೋದು ತಾನು ಒಬ್ಬನೇ ಉಳಿದಿದ್ದೇನೆ, ನನ್ನ ಹತ್ರ ಏನೂ ಇಲ್ಲ ಸ್ವಾಮಿ. ನಾನು ಕೊನೆಗೆ ಉಳಿದಿದ್ದು ನಾನು ಒಬ್ಬನೇ, ನನ್ನನ್ನು ಕೂಡ ನಿನಗೆ ಸರ್ವ ಸಮರ್ಪಣೆ ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಿ ತಾನು ತನ್ನನ್ನೇ ತಾನು ಸರ್ವ ಸಮರ್ಪಣೆ ಮಾಡಿಕೊಂಡ. ಅದು ಆತ್ಮನಿವೇದನ ಅಂತ ಕರೀತಾರೆ. ಅಂದ್ರೆ ಕೊನೆಗೆ ಎಲ್ಲಾನು ಮುಗೀತು ಅಂದ್ಮೇಲೆ ತನ್ನನ್ನೇ ತಾನು ದೇವರಿಗೆ ಅರ್ಪಣೆ ಮಾಡಿಕೊಳ್ಳೋದು. ಅಷ್ಟಕ್ಕೆ ಮುಗಿಲಿಲ್ಲ, ದೇವರು ಅನುಗ್ರಹ ಮಾಡಿದ. ಯಾವಾಗ ಅವನು ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡ, ಆಗ ನೀನು ನಿನ್ನನ್ನೇ ನನಗೆ ಅರ್ಪಣೆ ಮಾಡಿದೆಯಲ್ಲ, ಹಾ, ಅದಕ್ಕೆ ನಾನು ನಿನಗೇನು ಕೊಡ್ತಾ ಇದ್ದೀನಿ ಅಂತಂದ್ರೆ ಸುತಳದ ಆಧಿಪತ್ಯವನ್ನು ಕೊಡ್ತೇನೆ. ಬರೀ ಸುತಳ ಮಾತ್ರ ಅಲ್ಲ, ಈ ಮನ್ವಂತರ ಮುಗಿಯುವವರೆಗೂ ನೀನು ಸುತಳದ ಆಧಿಪತ್ಯ. ಅದು ಆದ್ಮೇಲೆ ಮುಂದಿನ ಇಂದ್ರ ನೀನೆ. ಈಗ ಇರುವ ಇಂದ್ರನ ಹೆಸರು ಪುರಂದರ ಅಂತ. ಆ ಪುರಂದರ ಈ ಮನ್ವಂತರ ಮುಗಿದ ಮೇಲೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಆದ್ರೆ ಮುಂದೆ ಆ ಇಂದ್ರನ ಪದವಿಗೆ ನೀನೇ ಬರ್ತೀವಿ ಅಂತ ಹೇಳಿ, ಅಷ್ಟೇ ಅಲ್ಲ, ನಿನ್ನ ಆ ಲೋಕವನ್ನ ಕಾಯುವ ಜವಾಬ್ದಾರಿ ನನ್ನದು. ಅಂದ್ರೆ ನಿನ್ನ ಮನೆಯ ಗೇಟ್ ಕೀಪರ್ ಆಗಿ ನಾನು ಇರ್ತೇನೆ, ಸೆಕ್ಯೂರಿಟಿಯಾಗಿ ಅಂತ ಹೇಳಿ ಆ ಅನುಗ್ರಹವನ್ನು ಮಾಡ್ತಾನೆ. ಯಾರು ನಿನ್ನ ಶಾಸನವನ್ನು ಮೀರ್ತಾರೆ ಅವರನ್ನು ನಾನು ದಂಡಿಸ್ತೇನೆ ಅಂತ ಹೇಳಿ ವಾಮನ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಹೇಳ್ತಾ ದೇವರು ಮುಂದೆ ಹೇಳ್ತಾ ಇದ್ದಾರೆ, ನೋಡು, ನನ್ನನ್ನ ಆರಾಧನೆ ಮಾಡಬೇಕು ಈ ರೀತಿ ಅಂತ ಹೇಳಿದೆ. ನನ್ನನ್ನ ಆರಾಧನೆ ಮಾಡುವ ಭಕ್ತರಲ್ಲಿ ಬಹಳ ವಿಭಿನ್ನ ರೀತಿಯ ಭಕ್ತರಿದ್ದಾರೆ. ಆ, ಅದರಲ್ಲಿ ಎರಡು ವಿಧ. ಯ- ಜೊತೆಗೆ ಭಕ್ತರಿದ್ದಾರೆ ಮತ್ತೆ ಜೀವರಿದ್ದಾರೆ. ಅದರಲ್ಲಿ ಎರಡು ರೀತಿಯ ಜೀವರು ಬರ್ತಾರೆ. ಯಾರು ಅಂತಂದ್ರೆ ದುಷ್ಕೃತಿಗಳು, ಅಂದ್ರೆ ಕೆಟ್ಟ ಕೆಲಸ ಮಾಡುವವರು ಅಥವಾ ನನಗೆ ವಿರುದ್ಧವಾಗಿ ನಡೆಯುವವರು. ಅದರಲ್ಲಿ ಎರಡು ರೀತಿಯ ಜನ ಇರ್ತಾರೆ. ಯಾರು ಅಂತಂದ್ರೆ ಒಂದನೇದು ವಿಧ ಪ್ರಾರಬ್ಧ ವಶಾತ್, ಅಂದ್ರೆ ಪ್ರಾರಬ್ಧಕ್ಕೆ ಕಾರಣವಾಗಿ, ಅದು ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿಯೋ ಅಥವಾ ಅವರು ಬೆಳೆದಂತಹ ಪರಿಸರದ ಪ್ರಭಾವಕ್ಕೆ ಒಳಗಾಗಿಯೋ ಪಾಪದ ದಾರಿಯಲ್ಲಿ ಸಾಕ್ತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ಅವರು ಪಾಪಿಗಳಲ್ಲ. ನಿಜವಾಗ್ಲೂ ಅವರು ಸಾತ್ವಿಕರೇ ಹುಟ್ಟಿನಿಂದಲೂ. ಅಂದ್ರೆ ಜೀವ ಸ್ವರೂಪದಿಂದ ಅವರು ಒಳ್ಳೆ ಜೀವ ಆಗಿರ್ತಾರೆ. ಆದ್ರೆ
ಅವ್ರದ್ದು ಏನೋ ಒಂದು ಪ್ರಾರಬ್ಧ ಕರ್ಮ, ಅಥವಾ ಇಲ್ಲಿ ಅವರು ಬೆಳೆದಿರೋ ವಾತಾವರಣ ಆ ತರ ಇದೆ, ಹಾಗಾಗಿ ಅವರು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಉದಾಹರಣೆಗೆ ಕರ್ಣ, ಅಜಾಮಿಡ, ಈತ ಹಾಗೆ ಈ ರೀತಿಯವರು. ಇದು ಒಂದು ಜೀವ. ಇನ್ನೊಬ್ಬ ಜೀವ ಇರ್ತಾರೆ ಅಂದ್ರೆ ಕೆಟ್ಟ ಕೆಲಸ ಮಾಡುವ ಜೀವರು. ಇನ್ನೊಂದು ಜೀವಗಳಿರ್ತಾರೆ ಏನು ಅಂದ್ರೆ ಪಾತಕಿಗಳು, ಅಂದ್ರೆ ಸ್ವಭಾವತಃ ಅವರು ದುಷ್ಟರು. ಅವರಿಗೆ ಪರಿಸರದ ಪ್ರಭಾವವೂ ಅಲ್ಲ, ಆ ಜೊತೆಗೆ ಪ್ರಾರಬ್ಧ ಕರ್ಮವೂ ಅಲ್ಲ, ಮತ್ತೆ ಆ ಜೀವ ಸ್ವಭಾವನೇ ದುಷ್ಟ. ಹಾಗೆ ಈ ತರದವರು ಇರ್ತಾರೆ, ಅದರಲ್ಲಿ ದುರ್ಯೋಧನ, ಶಕುನಿ, ಈ ತರದವರು. ಆ, ಹಾಗೆ ನನಗೆ ಯಾರು ನನಗೆ ಶರಣಾದವರನ್ನು ನಾನು ಮಾಯೆಯಿಂದ ಬಿಡಿಸ್ತೇನೆ. ಆದರೂ ಕೂಡ ಎಲ್ಲರೂ ನನಗೆ ಶರಣಾಗುವುದಿಲ್ಲ. ಸ್ವಭಾವತಃ ಯಾರು ದುಷ್ಟರಾಗಿರ್ತಾರೆ, ಅಂದ್ರೆ ಜೀವದ ಸ್ವರೂಪವೇ ದುಷ್ಟತನ. ಅವನು ಯಾವತ್ತೂ ಭಗವಂತನನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ಎಷ್ಟೇ ಬುದ್ಧಿವಾದ ಹೇಳಿದರೂ ಕೂಡ ಅವರಿಗೆ ಯಾವುದೂ ಅರ್ಥ ಆಗೋಲ್ಲ. ಇಂಥವರು ಮಾಯೆಯ ಬಲೆಯಲ್ಲಿ ಬಿದ್ದು ಇಂದ್ರಿಯದಲ್ಲೇ ಎಲ್ಲಾ ಸುಖ ಇದೆ ಎಂದು ತಿಳಿದು ಬದುಕ್ತಾ ಇರ್ತಾರೆ. ಪ್ರಭಾವದಿಂದ ಮಾಯೆಯ ಬಲೆಗೆ ಬೀಳುವ ಸಜ್ಜನರಿಗೆ ಹ್ಮ್, ಮರಳಿ ಸರಿಯಾದ ದಾರಿಗೆ ಬರುವ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿ, ಜೀವ ಸ್ವಭಾವ ನೀಚವಾಗಿದ್ದರೆ ಅಂತಹವರನ್ನ ಎಂದೂ ತಿದ್ದಲು ಸಾಧ್ಯವಿಲ್ಲ. ಯಾರು ನಿಜವಾಗ್ಲೂ ಜೀವ ಸ್ವರೂಪದಿಂದ ಒಳ್ಳೆಯವನಾಗಿರ್ತಾನೆ, ಪ್ರಭಾವದಿಂದಲೋ ಪ್ರಾರಬ್ಧ ಕರ್ಮದಿಂದಲೋ ದುಷ್ಟನಾಗಿರ್ತಾನೆ, ದುಷ್ಟ ಕೆಲಸ ಮಾಡ್ತಾ ಇರ್ತಾನೆ, ಆದ್ರೆ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಅವನಿಗೆ ಸತ್ಯದ ದರ್ಶನ ಮಾಡಿಸಿ ಪುನಃ ಅವನನ್ನು ನನ್ನ ಮಾರ್ಗದ ಕಡೆಗೆ, ಅಧ್ಯಾತ್ಮದ ಕಡೆಗೆ ಕರೆದುಕೊಂಡು ಬರ್ತೇನೆ. ಆದ್ರೆ ಮೂಲತಃ ಯಾರು ದುಷ್ಟರಿರ್ತಾರೆ ಅವರು ನನ್ನನ್ನು ಒಪ್ಪೋದೂ ಇಲ್ಲ, ಅವರನ್ನು ಬದಲಾಯಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕೊನೆಗೆ ಅಧಂಪತನಕ್ಕೆ ಹೋಗ್ತಾರೆ. ಇವರನ್ನ ಕೃಷ್ಣ ಹೇಳ್ತಾ ಇದ್ದಾನೆ ನರಾಧಮರು ಅಂತ. ಅಂದ್ರೆ ಇವರನ್ನ ಸದಾ ಮಾಯೆ ಆವರಿಸಿರ್ತದೆ. ಇಂಥವರು ತಮಗೆ ಬುದ್ಧಿ ಇಲ್ಲ ಅನ್ನುವ ಸಾಮಾನ್ಯ ಜ್ಞಾನವೂ ಅವರಿಗೆ ಇರೋಲ್ಲ. ಭಗವಂತನಲ್ಲಿ ಶರಣಾಗೋಲ್ಲ, ಭಗವಂತನನ್ನು ಯಾವತ್ತೂ ಅವರು ಸೇರುವುದೇ ಇಲ್ಲ. ಹಾಗೆ ಪ್ರಭಾವದಿಂದ ದುಷ್ಕೃತ್ಯಕ್ಕೆ ಇಳಿದವರ ಬುದ್ಧಿಯನ್ನ ಮಾಯೆ ಆವರಿಸಿರುತ್ತದೆ. ಆಯ್ತಾ, ಅಂದ್ರೆ ಯಾವುದೋ ಒಂದು ಕಾರಣ ಅಥವಾ ಅವ್ರ ವಾತಾವರಣವು ಯಾವುದೋ ಒಂದು ಕಾರಣ. ಆದ್ರೆ ಅದಕ್ಕೆ ಕೆಲವು ಕಾಲದ ನಂತರ, ಸಮಯದ ನಂತರ ಅದಕ್ಕೂ ಒಂದು ಸಮಯ ಅಂತ ಬರ್ತದೆ. ಆ ಕಾಲ ಪಕ್ವವಾದಾಗ ಅವರು ಪರಿಸರದ ಲೌಕಿಕ ಪ್ರಭಾವಕ್ಕೆ ಒಳಗಾಗಿ ಆ ಎಲ್ಲ ಬಂಧನಗಳಿಂದ ಕಳಿಸಿಕೊಂಡು ಭಗವಂತನಿಗೆ ಶರಣಾಗ್ತಾರೆ. ಅಂದ್ರೆ ಭಗವಂತನ ಕಡೆಗೆ ಮುಖ ಮಾಡ್ತಾರೆ. ಅವರಿಗೆ ಸತ್ಯದ ಅರಿವಾಗ್ತದೆ, ಛೇ, ಇಷ್ಟು ದಿವಸ ನಾನು ಎಂತ ಕೆಲಸ ಮಾಡಿದೆ, ಇದೆಲ್ಲ ಬದುಕುವ ರೀತಿ. ಇನ್ನು ಮುಂದಾದರೂ ನಾನು ಉದ್ಧಾರ ಆಗಬೇಕು ಅಂತ ಹೇಳಿ ಯಾವುದೋ ಒಂದು ಕ್ಷಣದಲ್ಲಿ ಅವನಿಗೆ ಆ ಇದು ಬರ್ತದೆ, ಏನೋ ಜ್ಞಾನ ಬರ್ತದೆ. ಅದರಲ್ಲಿ ಅಜಾಮಿಳ ಅಜಾಮಿಳನ ಜೀವನ ಕಥೆ ಆಗಲೇ ಹೇಳಿದ್ವಿ, ಕರ್ಣ ಅಜಾಮಿಳ ಅಂತ ಹೇಳಿ. ಅಜಾಮಿಳ ಅಂತಂದ್ರೆ ಅವನೊಬ್ಬ, ಈ ಭಾಗವತದಲ್ಲಿ ಬರ್ತದೆ ಅಜಾಮಿಳನ ಕಥೆ, ಸಮಯ ಇದೆ. ಓಕೆ. ಅಜಾಮಿಳನ ಕಥೆ ಭಾಗವತದಲ್ಲಿ ಬರ್ತದೆ. ಅಜಾಮಿಳ ಯಾರು ಅಂತಂದ್ರೆ ಅವನೊಬ್ಬ ಬ್ರಾಹ್ಮಣ. ಎಲ್ಲ ವೇದ ಉಪನಿಷತ್ತುಗಳನ್ನ ಓದಿದ್ದ, ತಿಳ್ಕೊಂಡಿದ್ದ. ಬಹಳ ಆ, ಬಹಳ ಸಾತ್ವಿಕನಾಗಿದ್ದ. ಒಳ್ಳೆ ರೀತಿ ಆ ಬದುಕ್ತಾ ಇದ್ದ. ಒಳ್ಳೆ ಹೆಂಡತಿ ಇದ್ಲು, ಆ ಒಳ್ಳೆ ತಂದೆ ತಾಯಿ ಇದ್ರು, ಅವ್ರನ್ನ ನೋಡ್ಕೊಂಡು ಮಕ್ಕಳಿದ್ರು, ಎಲ್ಲರನ್ನ ನೋಡ್ಕೊಂಡು ಬಹಳ ಚೆನ್ನಾಗಿ ಬದುಕ್ತಾ ಇದ್ದ. ಒಂದು ದಿನ ಏನಾಯ್ತು, ಹೀಗೆ ಸೌದೆ ತರಲಿಕ್ಕೆ ಅಂತ ಹೋಗಿದ್ದ ಕಾಡಿಗೆ ಅಥವಾ ಊರ ಹೊರಗೆ. ಸೌದೆ ತರಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬ ವೇಶ್ಯಾಸ್ತ್ರೀಯನ್ನ ನೋಡಿದ. ಅವನು ಬಹಳ ಸುಂದರಿ. ಅವಳನ್ನ ನೋಡಿ ಅವನಿಗೆ ಸಾಮಾನ್ಯವಾಗಿ ಅವನು ಬಹಳ ಆ, ಏನಂತೀವಿ, ಒಳ್ಳೆ ಸಾತ್ವಿಕನಿದ್ದ. ಆದ್ರೆ ಅವನ ತಲೆಗೆ ಏನು ಹೊಳಿತೋ ಏನೋ, ಆ ಅವಳ ಮೇಲೆ ಅವನಿಗೆ ಬಹಳ ವ್ಯಾಮೋಹ ಉಂಟಾಯ್ತು. ವ್ಯಾಮೋಹ ಉಂಟಾಗಿ ಅವಳ ಹಿಂದೆ ಹೋದ. ಅವಳನ್ನು ಕೇಳಿದ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ. ಅವಳಿಗಾದ್ರೂ ಮೊದಲೇ ವೇಶ್ಯಾಸ್ತ್ರಿ, ಅವಳಿಗೇನು ಹೇಳೋರಿಲ್ಲ ಕೇಳೋರಿಲ್ಲ. ಇವನಾಗೆ ಬಂದು ನನ್ನನ್ನು ಮದುವೆ ಆಗ್ತೀನಿ ಅಂತ ಇವನೇ ಕೇಳಬೇಕಾದ್ರೆ ನಾನೇಕೆ ಇಂಥ ಅವಕಾಶ ಬಿಡಬಾರದು ಅಂತ ಹೇಳಿ ಅವಳೇನ್ ಮಾಡ್ತಾಳೆ, ಹ್ಞೂ ಆಯ್ತು ಅಂತ ಹೇಳ್ತಾಳೆ. ಇವನು ಅವಳ ವ್ಯಾಮೋಹಕ್ಕೆ ಒಳಗಾದವನಾಗಿ ಅವಳನ್ನ ಮದುವೆ ಆಗ್ತಾನೆ. ಮದುವೆಯಾಗಿ ಅವಳ ಜೊತೆಗೆ ಏನೋ ಸಂಸಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ ತಾನು ಸಾಧ್ವಿಯಾದಂತಹ ಪತ್ನಿಯನ್ನ ಬಿಟ್ಟ, ವೃದ್ಧರಾದಂತಹ ತಂದೆ ತಾಯಿಯನ್ನ ಬಿಟ್ಟ, ಇನ್ನು ಬೆಳೀತಾ ಇರುವಂತಹ ಮಕ್ಕಳನ್ನ ಬಿಟ್ಟ, ಎಲ್ಲರನ್ನೂ ಬಿಟ್ಟ. ಆ ಹೆಣ್ಣಿನ ವ್ಯಾಮೋಹಕ್ಕೆ ಒಳಗಾಗಿ ಕೊನೆಗೆ ಬದುಕಬೇಕಲ್ಲ, ಎಷ್ಟು ದಿವಸ ಅಂತ ಹಾಗೆ ಇರ್ಲಿಕ್ಕಾಗ್ತದೆ. ಅವನ ಜೊತೆಗೆ ಮಾಂಸ ಮಾಡಿದ, ಮದ್ಯಪಾನ ಮಾಡಿದ. ಒಟ್ಟಿನಲ್ಲಿ ಅಲ್ಲಿ ಮೈ ಮರೆತು ಏನೆಲ್ಲ ಮಾಡ್ಬೋದು ಅದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲವನ್ನು ಕೂಡ ಮಾಡಬಾರದ ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಕೊನೆಗೆ ಬದುಕಬೇಕಲ್ಲ ಹೊಟ್ಟೆಪಾಡಿಗಾಗಿ ಕಂಡವರ ಹತ್ರ ಹೋಗಿ ಏನಂತೀವಿ, ಆ ಅಧರ್ಮವನ್ನು ಮಾಡ್ತಾ, ತಲೆ ಹೊಡಿತಾ, ದರೋಡೆ ಮಾಡ್ತಾ, ಮೋಸ ಮಾಡ್ತಾ,
ಹೀಗೆ ಜೀವನ ಸಾಗಿಸ್ಲಿಕ್ಕೆ ಹೇಗೆ ಯಾವ್ಯಾವುದೋ ಅಡ್ಡ ಅಡ್ಡ ಮಾರ್ಗಗಳನ್ನ ಹಿಡಿದ. ಒಟ್ಟಿನಲ್ಲಿ ಅವನು ಮಾಡದೇ ಇರೋ ಕರ್ಮನೇ ಇಲ್ಲ, ಪಾಪನೇ ಇಲ್ಲ ಅನ್ನುವಷ್ಟು ಕರ್ಮ ಮಾಡಿದ. ಆ ಜೊತೆಗೆ ಅವರಿಬ್ಬರಿಗೂ ಕೂಡ ಕೆಲವು ಮಕ್ಕಳಾದವು, 3 4 5 ಮಕ್ಕಳಾದವು. ಸಂಸಾರ ದೊಡ್ಡದಾಯ್ತು. ಆದ್ರೆ ವಯಸ್ಸು ಅನ್ನೋದು ಎಲ್ಲರಿಗೂ ಕಾಡ್ತದಲ್ಲ, ಹೀಗೆ ಅವನಿಗೂ ಕೂಡ ಒಂದು ಸಮಯ ಅನ್ನೋದು ಬಂತು. ಸಾವಿನ ಅಥವಾ ಏನು ವಯಸ್ಸಾಯ್ತು. ವಯಸ್ಸಾಯ್ತು. ಒಂದು ದಿನ ಏನಾಯ್ತು ಅಂದ್ರೆ, ಮಲ್ಕೊಂಡಿದ್ದ ಅಜಾಮಿಳ ರಾತ್ರಿ ಮಲ್ಕೊಂಡಿದ್ದಾನೆ. ಮಲ್ಕೊಂಡಾಗ ಅವನಿಗೆ ಒಂದು ಕನಸು ಬಿತ್ತು. ಏನು ಕನಸು ಅಂತಂದ್ರೆ, ಅವನಿಗೆ ಯಾರೋ ಹಗ್ಗ ಹಾಕಿ ಎಳಿತಾ ಇದ್ದಾರೆ, ಕುತ್ತಿಗೆಗೆ ಹಗ್ಗ ಹಾಕಿ ಎಳಿತಾ ಇದ್ದಾರೆ. ಅವರು ಹೆಂಗಿದ್ದಾರೆ ಅಂತಂದ್ರೆ ಭಯಂಕರ ಇದ್ದಾರೆ. ಅವ್ರನ್ನ ನೋಡಿದ್ರೇನೆ ಭಯ ಆಗ್ತದೆ. ಕರ್ರಗೆ ಕಪ್ಪು ವಸ್ತ್ರ ಹಾಕೊಂಡಿದ್ದಾರೆ, ಕಲ್ಲು ಏನೋ ಕೋರೆ ಗೀರೆ ದಾಡೆ ಏನೇನೋ ಇದೆ. ಅವರು ನೋಡಿದ್ರೇನೆ ಭಯ ಆಗ್ತದೆ, ಅಷ್ಟು ಭಯಂಕರವಾಗಿದ್ದಾರೆ ಅವರು. ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಎಳಿತಾ ಇದ್ದಾರೆ. ಅವನಿಗೆ ಭಯ. ಕೊನೆಗೆ ಏನ್ ಮಾಡಿದ, ಆ ಅದಕ್ಕೆ ಅವನು ಏನು ಮಾಡಿದ, ಆ ಅವನಿಗೆ ಒಬ್ಬ ಮಗ ಅವನಿಗೆ ಸಣ್ಣ ಮಗ ಇದ್ದ. ಅವನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಅವನಿಗೇನಾಯ್ತು, ಈ ಇವರನ್ನ ಅವನಿಗೆ ಕನಸು ಅಂತ ಗೊತ್ತಾಗ್ತಾ ಇಲ್ಲ, ನಿಜವಾಗ್ಲೂ ನಡೀತಾ ಇದೆಯೇನೋ ಅಂತ ಹೇಳಿ ಭಾವಿಸಿ ಅವನು ಏನ್ ಮಾಡಿದ ಅಂತಂದ್ರೆ, ನನ್ನ ಮಗ ಇವರ ಈ ದೊಡ್ಡ ಏನು ದೈತ್ಯ ರೂಪದವರನ್ನ ನೋಡಿ ನನ್ನ ಮಗ ಏನಾದ್ರೂ ಹೆದರ್ಕೊಂಡೋ ಏನೋ ಅಂತ ಹೇಳಿ ಜೋಗಿ ಕೂಗಿಬಿಟ್ಟ. ನಾರಾಯಣ ಅಂತ ಕೂಗಿದ. ಯಾರನ್ನ ಕರೆದ? ತನ್ನ ಕೊನೆಯ ಮಗನನ್ನ ಕರೆದ. ನಾರಾಯಣ ಅಂತ ಕೂಗಿದ. ನಾರಾಯಣ ನಾರಾಯಣ ಅಂತ ಕೂಗಿದ. ಯಾವಾಗ ನಾರಾಯಣ ನಾರಾಯಣ ಅಂತ ಕೂಗಿದ ಕನಸಿನಲ್ಲಿ, ಕೂಡಲೇ ವಿಷ್ಣು ದೂತರು ಬಂದು ಅವರನ್ನ ತಡಿತಾರೆ. ಯಾರು? ಆ ಹಗ್ಗ ಹಾಕಿ ಎಳಿತಾ ಇದ್ರಲ್ವ ಯಮದೂತರು, ಆ ಅವರನ್ನ ತಡಿತಾರೆ. ತಡೆದು ಅಲ್ಲ, ಅವ್ರು ಕೇಳ್ತಾರೆ, ಅಲ್ಲ ನೀವ್ ಯಾಕೆ ತಡಿತಾ ಇದ್ದೀರಿ? ಅಲ್ಲ, ಇಲ್ಲ, ಅವನು ನಮಗೆ ಸಂಬಂಧಪಟ್ಟವನು, ನೀವು ಅವನನ್ನ ಕರ್ಕೊಂಡು ಹೋಗಬಾರ್ದು. ಅದಕ್ಕೆ ಯಮದೂತರು ಹೇಳ್ತಾರೆ, ಅಲ್ಲ, ಇವನು ಮಾಡಬಾರದ ಕರ್ಮ ಮಾಡಿದ. ಅವನು ವ- ಎಲ್ಲಿ ಭೂಮಿ ಮೇಲೆ ಏನೆಲ್ಲ ಒಬ್ಬ ಮನುಷ್ಯ ಮಾಡಬಾರದು ಅಂತ ಇದೆಯೋ ಎಲ್ಲ ಮಾಡಿಬಿಟ್ಟಿದ್ದಾನೆ. ಅಂತಹ ದುಷ್ಟ ಇದ್ದಾನೆ, ಅವನನ್ನ ಕರ್ಕೊಂಡು ಹೋಗ್ಬೇಕು ನಾವು ಅಂತ ಹೇಳಿ, ಅದಕ್ಕೆ ನಮ್ಮ ಕರ್ತವ್ಯ ಅದು ಅಂತ ಹೇಳಿ ಯಮದೂತರು ಹೇಳ್ತಾರೆ. ಅದಕ್ಕೆ ವಿಷ್ಣುದೂತರು ಹೇಳಿದ್ರು, ಶಂಖಚಕ್ರ ಗದಾಧಾರಿಯಾಗಿ ಬಂದಿದ್ರು. ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ಅವನು ನಮಗೆ ಸಂಬಂಧಪಟ್ಟವನು, ನೀವು ಇಲ್ಲಿಂದ ಹೊರಟೋಗಿ. ನಿಮಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಿಲ್ಲ, ಹೋಗಿ ನಿಮ್ಮ ರಾಜನಾದಂತಹ ಯಮಧರ್ಮನ ಬಳಿ ಹೋಗಿ ಕೇಳಿ, ಅವನು ಹೇಳ್ತಾನೆ ಅಂತ ಹೇಳಿ ಕಳಿಸಿದರು. ಆಯ್ತು ಅಂತ ಹೇಳಿ ಆ ಬಂದ್ರು. ಆ ಹೋಗಿ ನೋಡ್ತಾರೆ ಅಲ್ಲಿ. ಆ ಹೋದ್ರು, ಯಾರು ಯಮದೂತರು ಹೋದ್ರು, ಅವ್ರ ಪಾಡಿಗೆ ಅವ್ರು ಹೋದ್ರು. ಈ ಕಡೆ ವಿಷ್ಣು ದೂತರು ಕೂಡ ಅವ್ರ ಪಾಡಿಗೆ ಅವ್ರು ಹೋದ್ರು. ಇಲ್ಲಿವರೆಗೂ ಕನಸು ಕಾಣ್ತಾ ಇದ್ದ. ಈಗ ಎಚ್ಚರ ಆಯ್ತು. ಎಚ್ಚರ ಆದ ಕೂಡಲೇ ಅವನಿಗೆ, ಈಗ ಯಾವಾಗ ಎಚ್ಚರ ಆಯ್ತು ಆವಾಗ ಅವನಿಗೆ ಸತ್ಯದ ಅರಿವಾಯ್ತು. ಓಹೋ, ನಿಜವಾಗ್ಲೂ ನನಗೆ ಬಿದ್ದಿದ್ದು ಕನಸಲ್ಲ, ನನ್ನ ಅಂತ್ಯ ಸಮಯ ಬಂದಿದೆ. ಯಮದೂತರು ಬಂದು ನನ್ನ ಕುತ್ತಿಗೆಗೆ ಹಗ್ಗ ಹಾಕಿ ಎಳಿತಾ ಇದ್ರು, ಪಾಶ ಹಾಕಿ. ಆದ್ರೆ ನಾನು ನನ್ನ ಮಗನನ್ನ ಕೂಗಿದೆ. ಏನಂತ? ನಾರಾಯಣ ಅಂತ ಕೂಗಿದೆ. ನಾರಾಯಣ ನಾರಾಯಣ ಅಂತ ಕೂಗಿದೆ. ದೇವರನ್ನ ಕೂಗಿದ್ದಲ್ಲ ಮತ್ತೆ ಅವನು, ಬರೀ ಅವನ ಮಗ ಅಂತ ಕೂಗಿದ್ದು. ಆದ್ರೆ ಬರೀ ಆ ಬಾಯಲ್ಲಿ ಬಂತಲ್ವ ನಾರಾಯಣ ನಾರಾಯಣ ಅಂತ, ಅದಕ್ಕೆ ವಿಷ್ಣುದೂತರು ಬಂದ್ರಂತ. ಆವಾಗ ಗೊತ್ತಾಯ್ತು ಅವನಿಗೆ. ಎಷ್ಟೇ ಅಂದ್ರೂ ಅವನು ಹಿಂದಿನಿಂದಲೂ ಓದಿದ್ದ, ಯಾವುದೋ ಪ್ರಾರಬ್ಧವಶಾತ್ ಈ ರೀತಿ ಕೆಟ್ಟ ಮಾರ್ಗವನ್ನು ಹಿಡಿದಿದ್ದ. ಕೂಡಲೇ ಅವನಿಗೆ ಅರ್ಥ ಆಯಿತು, ಈಗ ವಯಸ್ಸಾಗಿದೆ, ಈಗಾದರೂ ಭಗವಂತ ನನ್ನ ಕಣ್ಣು ತೆರೆಸಿದ್ದಾನೆ, ಇನ್ನಾದರೂ ನಾನು ಉದ್ಧಾರ ಆಗಬೇಕು ಅಂತ ಹೇಳಿ ಎಲ್ಲವನ್ನ ಬಿಟ್ಟು ಸೀದಾ ಹರಿದ್ವಾರಕ್ಕೆ ಹೋಗಿ ನಿರಂತರವಾಗಿ ಧ್ಯಾನ ಮಾಡ್ತಾ, ಆ ಭಗವಂತ ಧ್ಯಾನ ಮಾಡ್ತಾ 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 ಕೊನೆಗೆ ಒಂದು ದಿನ ತನ್ನೊಳಗೆ ಭಗವಂತನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ತನ್ನೆಲ್ಲ ಕರ್ಮಗಳನ್ನು ಕಳೆದುಕೊಂಡು ಬ್ರಹ್ಮರಂಧ್ರವನ್ನು ಒಡೆದು ಕೊನೆಗೆ ಭಗವಂತನ ಲೋಕವನ್ನೇ ಹೋಗಿ ಸೇರಿದ. ಹಾಗೆ ಮಾಡಬಾರದ ಕರ್ಮವನ್ನ ತಪ್ಪನ್ನ ಮಾಡಿದಂತಹ ಅಜಾಮಿಳನೂ ಕೂಡ ಪ್ರಾರಬ್ಧವಶಾದ ದುಷ್ಟನಾಗಿ ಬದುಕಿ ಕೊನೆಗೆ ಪುನಃ ಅವನಿಗೆ ಸತ್ಯದ ಅರಿವಾಗಿ ನಿರಂತರವಾಗಿ ಆ ಭಗವಂತನ ಏನು ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ತನ್ನ ಕರ್ಮವನ್ನೆಲ್ಲ ಕಳ್ಕೊಂಡು ಹರಿದ್ವಾರದಲ್ಲಿ ಅವನು ಕೊನೆಗೆ ಕೊನೆಗೆ ತನ್ನ ಅಂತ್ಯಕಾಲ ಬಂದಾಗ ಯೋಗಿಗಳ ಹಾಗೆ ಪ್ರಾಣವನ್ನು ತ್ಯಾಗ ಮಾಡಿದ. ಕೊನೆಗೆ ಭಗವಂತನನ್ನೇ ಹೋಗಿ ಸೇರಿದ, ಮೋಕ್ಷಕ್ಕೆ ಸೇರಿದ ಅಂತ ಹೇಳ್ತಾ, ಹಾಗೆ ಆತರ ತಪ್ಪು ದಾರಿ ಹಿಡಿದವರು ಕೂಡ ಕೊನೆಗೆ ನನ್ನನ್ನು ಬಂದು ಸೇರ್ತಾರೆ. ಹಾಗಾಗಿ ಈ ಈ ಸಾತ್ವಿಕತೆ ಅನ್ನೋದು ಒಂದೇ ಒಂದೇ ಜನ್ಮದಲ್ಲಿ ಬರುವಂತದ್ದಲ್ಲ, ಅಥವಾ ಇದ್ದಕ್ಕಿದ್ದ ಹಾಗೆ ಹುಟ್ಟುವಂತದಲ್ಲ. ಅದು ಅನೇಕ ಜನ್ಮಗಳ ಫಲದಿಂದ ಬರುತ್ತದೆ. ಯಾವುದೋ ಕೆಟ್ಟ ಕಾರಣದಿಂದ ನಾವು ದಾರಿ ತಪ್ಪಿದಾಗ, ಏನು ಕರುಣ
ಏನು ಕರುಣಾಮಯನಾದಂತಹ ಭಗವಂತ ನಮ್ಮನ್ನು ಶಿಕ್ಷಿಸ್ತಾನೆ. ಅದು ನಮ್ಮ ಉದ್ಧಾರಕ್ಕಾಗಿ ಆಗಿರ್ತದೆ ಹೊರತು ನಮ್ಮನ್ನ ಏನಂತೀವಿ ದ್ವೇಷದಿಂದಲೋ ನಮ್ಮನ್ನ ನೋಡಿ ಸಹಿಸಿಕೊಳ್ಳಲಾರದೋ ಆ ಕೊಡುವಂತಹ ಶಿಕ್ಷೆ ಅಲ್ಲ. ಭಗವಂತ ನಮಗೆ ಕೊಡುವ ದುಃಖ ಹೇಗಿರ್ತದೆ ಅಂತಂದ್ರೆ, ತಾಯಿ ಮಗುವನ್ನ ತಿದ್ದಲಿಕ್ಕೆ ಏನು ಸಣ್ಣ ಸಣ್ಣ ತಪ್ಪು ಶಿಕ್ಷೆ ಕೊಡ್ತಾಳೋ ಹಾಗೆ ಹಾಗೆ ಆತನಿಗೆ ನಮ್ಮ ಮೇಲೆ ಕಾರುಣ್ಯ ಇರ್ತದೆ. ಶಿಕ್ಷೆಯಲ್ಲೂ ಕೂಡ ಕಾರುಣ್ಯ. ಆತ ಯಾರನ್ನೂ ದ್ವೇಷಿಸುವುದಿಲ್ಲ. ಅಪರಾಧಗಳನ್ನ ಸಹಿಸುವ ಭಗವಂತ ಬಹಳ ಸಹಿಷ್ಣು ಆಗಿದ್ದಾನೆ. ಹಾಗಾಗಿ ಯಾರು ಭಗವಂತ ಆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರ ವ್ಯಕ್ತಿತ್ವವನ್ನ ವಿಕಾಸನಗೊಳಿಸುತ್ತಾ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಅವರನ್ನ ಬೆಳೆಸ್ತಾನೆ. ಯಾವತ್ತೂ ಜೀವ ಸ್ವಭಾವವನ್ನು ಆತ ಬದಲಾಯಿಸುವುದಿಲ್ಲ. ಹೇಗೆ ಒಬ್ಬ ಜೀವನಿಗೆ ಈ ಹಿಂದೆ ನಾವು ನೋಡಿದ್ವಿ 5ನೇ ಅಧ್ಯಾಯದಲ್ಲಿ, ಅಂದ್ರೆ ಒಬ್ಬ ಜೀವ ಹೇಗೆ ಅವನಿಗೆ ಹುಟ್ಟು ಸಾವು ಅನ್ನೋದು ಇಲ್ಲವೋ ಅಂದ್ರೆ ಅವನು ಶಾಶ್ವತನಾಗಿದ್ದಾನೆ. ಹಾಗೆ ಪ್ರತಿಯೊಂದು ಜೀವನಿಗೂ ಕೂಡ ಅನಾದಿ ನಿತ್ಯನಾದಂತ ಅವನದೇ ಆದ ಸ್ವರೂಪ ಇದೆ, ಅಂದ್ರೆ ಲಕ್ಷಣ ಇದೆ, ಗುಣ ಇದೆ. ಅದನ್ನು ಕೂಡ ಯಾರಿಗೂ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಅದು ಜೀವನದ್ದೇ ಏನೋ ಇದು. ಹಾಗಾಗಿ ದೇವರು ಕೂಡ ಅದನ್ನು ಬದಲಾಯಿಸೋದಿಲ್ಲ. ಹಾಗಾಗಿ ಪಾಪಿಗಳಾದವರಿಗೆ ಪಾಪದ ಫಲ, ಪುಣ್ಯವಂತರಿಗೆ ಪುಣ್ಯದ ಫಲ, ಈ ವ್ಯವಸ್ಥೆ ಎಂದೂ ಬದಲಾಗೋದಿಲ್ಲ. ಈ ಕಾರಣದಿಂದಲೇ ಪ್ರಪಂಚದಲ್ಲಿ ನಾವು ಎಲ್ಲ ಒಂಥರ ವಿಚಿತ್ರ ರೀತಿಯ ಜನರನ್ನು ನೋಡ್ತೇವೆ. ಅದರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲಾ ಕಾಲದಲ್ಲೂ ಜ್ಞಾನಿಗಳು ಅಲ್ಪಸಂಖ್ಯಾತರಾಗಿರ್ತಾರೆ. ಜ್ಞಾನಿಗಳ ಸಂಖ್ಯೆ ಬಹಳ ಕಡಿಮೆ ಇರ್ತದಪ್ಪ ಅಂತ ಹೇಳ್ತಾ, ಅಂತಹ ಜ್ಞಾನಿ ನೀನಾಗು, ಆ ಮಾಯೆಯಿಂದ ಹೊರಗೆ ಬರಪ್ಪ ಅಂತ ಹೇಳ್ದ. ಈ ಮಾಯೆಯ ಪ್ರಭಾವ ಏನಿದೆ ನಮ್ಮ ಮೇಲೆ ಕಾಲಕ್ಕೆ ಅನುಗುಣವಾಗಿರ್ತದೆ. ಸಾತ್ವಿಕ ಯುಗದಲ್ಲಿ ಸಾತ್ವಿಕ ಸ್ವಭಾವ ಇದ್ರೆ, ತಾಮಸ ಯುಗದಲ್ಲಿ ಎಲ್ಲರಲ್ಲೂ ಕೂಡ ತಾಮಸ ಸ್ವಭಾವ ಅನ್ನೋದು, ಪ್ರಭಾವ ಅನ್ನೋದು ಬೀರಿರ್ತದೆ. ಕಲಿಯುಗದಲ್ಲಿ ಎಲ್ಲರೂ ಬಹಳ ಸುಲಭವಾಗಿ ತಾಮಸ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಎಲ್ಲೋ ಸ್ವಲ್ಪ ಏನು ಸಾತ್ವಿಕತೆಯನ್ನ ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದರೆ ಒಂದು ವಿಶೇಷ ಹೇಳ್ತಾನೆ ಕೃಷ್ಣ, ಯಾರು ಈ ಕಲಿಯುಗದಲ್ಲಿ ತಾಮಸ, ಇದು ಕಲಿಯುಗ ಅಂದ್ರೇನೆ ತಾಮಸ ಲಕ್ಷಣ. ತಾಮಸ ಎಲ್ಲರೂ ಸಹಜವಾಗಿಯೇ ತಾಮಸರಾಗಿರ್ತಾರೆ. ಆದರೆ ಕೃಷ್ಣ ಹೇಳ್ತಿದ್ದಾನೆ, ಈ ಕಲಿಯುಗದಲ್ಲಿ ಯಾರು ಈ ತಾಮಸ ಸ್ವಭಾವ ಇದ್ದೂ ಸಹ, ಆಯ್ತಾ, ಯಾರು ಸಾತ್ವಿಕತೆಯನ್ನು ಬೆಳೆಸಿಕೊಳ್ತಾರೆ ನಿಜವಾಗ್ಲೂ ಅವರು ಮಹಾಪುಣ್ಯಾತ್ಮರು. ಅವರು ಅಂತಿಂತವರಾಗಿರೋಲ್ಲ. ಅಷ್ಟೇ ಅಲ್ಲ, ಈ ಕಲಿಯುಗದಲ್ಲಿ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಬಹಳ ಕಡಿಮೆ ಅಂತೆ. ಅವರು ಮಾಡುವ ತಪ್ಪಿಗೆ ಶಿಕ್ಷೆ ಬಹಳ ಕಡಿಮೆ ಅಂತೆ. ಆದರೆ ಮಾಡುವ ಪುಣ್ಯದ ಕೆಲಸ ಇರ್ತದಲ್ಲ, ಮಾಡುವ ಸಾಧನೆ ಇರ್ತದಲ್ಲ, ಅದು ಅನಂತ ಪಟ್ಟು ಪುಣ್ಯ ಅಂತ ಇದೆ. ಯಾಕೆಂದ್ರೆ ಇಂತಹ ಕೆಟ್ಟ ವ್ಯವಸ್ಥೆಯಲ್ಲೂ ಕೂಡ ಅವನು ಸಾತ್ವಿಕನಾಗಿದ್ದಾನಲ್ಲ, ಆ ಎಲ್ಲಾ ಪ್ರಭಾವವನ್ನು ಕೂಡ ಮೀರಿ ಅಷ್ಟು ಪುಣ್ಯ ಇರ್ತದೆ ಅಂತ ಹೇಳ್ತಾ, ಅಷ್ಟೇ ಅಲ್ಲ, ಈಗ ಕೆಲವು ಸಾಧನೆ ಮಾಡಬೇಕು ಅಂತ ಹೇಳಿ ಯೋಗಿಗಳು ಬೇಕು ಅಂತಲೇ ಕಲಿಯುಗದಲ್ಲಿ ಜನ್ಮ ತಗೊಂಡು ಬರ್ತಾರಂತೆ. ಯಾಕೆಂದ್ರೆ ಇಲ್ಲಿ ಕಡಿಮೆ ಸಮಯದಲ್ಲಿ ಬಹಳ ಹೆಚ್ಚು ಸಾಧನೆ ಮಾಡಬಹುದು ಅಂತ. ಯಾಕೆಂದ್ರೆ ಇದೇ ಸತ್ಯಯುಗದಲ್ಲಿ 10,000 ವರ್ಷ ಧ್ಯಾನ ಸಾಧನೆ ಮಾಡುವುದು ಒಂದೇ, ತ್ರೇತಾಯುಗದಲ್ಲಿ 1,000 ವರ್ಷ ಸಾಧನೆ ಮಾಡುವುದು ಒಂದೇ, ದ್ವಾಪರಾಯುಗದಲ್ಲಿ 100 ವರ್ಷ ಸಾಧನೆ ಮಾಡುವುದು ಒಂದೇ ಧ್ಯಾನ ಸಾಧನೆ, ಕಲಿಯುಗದಲ್ಲಿ 1 ವರ್ಷ ಧ್ಯಾನ ಸಾಧನೆ ಮಾಡುವುದು ಒಂದೇ. ಅಂದ್ರೆ ಅಷ್ಟು ನಾವು ಇಲ್ಲಿ ಕಲಿಯುಗದವರು 1 ವರ್ಷ ಧ್ಯಾನ ಮಾಡಿ ಸಾಧನೆ ಮಾಡುವುದನ್ನ, ಇದನ್ನೇ ಸತ್ಯಯುಗದವರು 10,000 ವರ್ಷ ಕೂತು ಧ್ಯಾನ ಸಾಧನೆ ಮಾಡ್ತಾರೆ. ಅಂದ್ರೆ ಅಷ್ಟು ಪುಣ್ಯ, ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಸಾಧನೆ ಮಾಡುವ ಅವಕಾಶ ಈ ಕಲಿಯುಗದಲ್ಲಿ ಇರ್ತದೆ. ಹಾಗಾಗಿ ಕಲಿಯುಗದಲ್ಲಿ ಸಾತ್ವಿಕತೆಯನ್ನು ಬೆಳೆಸಿಕೊಂಡವರು ಅಷ್ಟು ಪುಣ್ಯಾತ್ಮರಾಗಿರ್ತಾರೆ, ಸಜ್ಜನರಾಗಿರ್ತಾರೆ ಅಂತ ಹೇಳ್ತಾ ಮುಂದೆ ದುಷ್ಟರು ಹೇಗಿರ್ತಾರೆ ಅಂತ ಹೇಳಿ, ಆ ದುಷ್ಟರ ಆ ವಿಧಗಳು ಹೇಗಿರ್ತವೆ, ಹ್ಮ್ ಮತ್ತೆ ಮುಂದೆ ನನ್ನ ಭಕ್ತರು ಯಾವ್ಯಾವ ರೀತಿಯ ಭಕ್ತರು ಇರ್ತಾರೆ, ಹೇಗೆ ನನ್ನ ಆರಾಧನೆ ಮಾಡ್ತಾರೆ, ಹೇಗೆ ಆರಾಧನೆ ಮಾಡಿದವರು ಯಾವ್ಯಾವ ಫಲವನ್ನು ಪಡಿತಾರೆ ಅನ್ನೋದನ್ನ ಮುಂದೆ ಕೃಷ್ಣ ತಿಳಿಸಿಕೊಂಡು ಹೋಗ್ತಾನೆ. ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾದ ಈ ಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟು ಹೇಳುವ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಕೂಡ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೋ ಭಗವಂತನಂದು ಅಂತ ಹೇಳ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕೃತ ಹರಿಕಲ್. ಥ್ಯಾಂಕ್ ಯು. ಇಲ್ಲಿಯವರೆಗೆ ಯೂಟ್ಯೂಬ್ ಮತ್ತೆ ಜೂಮ್ ನಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್ ಏನಾದರೂ ಯಾರಿಗಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ವೆಂಕಟೇಶ್ ಜಿ, ಏನಾದರೂ ಇವತ್ತು ನಿಮ್ದು ಮೆಸೇಜ್ ಇದೆಯಾ?
ಅನ್ಮ್ಯೂಟ್ ಮಾಡಿ. ಏನ್ ಗುರುಗಳೇ ಏನ್ರಿ, ಏನ್ ಮೆಸೇಜ್ ಇಲ್ಲ ಇವತ್ತು ನಮ್ದು, ನೀವೇ ಹೇಳ್ಬೇಕು. ಏನಾದ್ರು ಮೆಸೇಜ್ ಅದ್ಭುತವಾದ ಗೀತಶಾಸ್ತ್ರ ನಡೆದದ, ಗೀತಶಾಸ್ತ್ರಕ್ಕೆ ಇನ್ನೇನ್ ಮೆಸೇಜ್ ಕೊಡೋಣ? ಏನಾರ ವಚನ ಸಾಹಿತ್ಯದಲ್ಲಿ ಏನಾರ, ನನಗೆ ವಚನ ಸಾಹಿತ್ಯ ಗೊತ್ತಿಲ್ಲ. ಹ್ಮ್ ವ- ದಾಸ ಸಾಹಿತ್ಯ ಓದಿದ್ದೀನಿ. ದಾಸ ಸಾಹಿತ್ಯದ ಬಗ್ಗೆ ಪರಿಚಯ ಇದೆ, ಆದ್ರೆ ವಚನ ಸಾಹಿತ್ಯದ ಪರಿಚಯ ಇಲ್ಲ, ಸ್ವಲ್ಪವೂ ಇಲ್ಲ. ಹ್ಮ್ ಸರಿ. ಹಂಗೆ ಈ ನಿಮ್ಗೆ ಅವಾಗ ಅವಾಗ ಒಂದೊಂದು ತಿಳ್ಕೊಳ್ಳೋಣ ಅಂತ. ಇಲ್ಲ ಹೌದೌದು, ಕರೆಕ್ಟ್ ಅದ. ಎಲ್ಲಾನು ತಿಳ್ಕೋಬೇಕು. ತಿಳಿಯುವುದೇ, ಇಲ್ಲಿ ಕಲಿಯುವುದೇ ಮುಖ್ಯವಾಗಿರ್ತಕ್ಕಂಥದ್ದು. ಹ್ಮ್. ಕಲಿಕೆ ಕೆಲವು ಬಹಳ ಅದ್ಭುತವಾದ ಕಲಿಕೆ ಹಾ ಗುರುಗಳು. ಇಲ್ಲಿ ಓಕೆ. ಏನದಪ್ಪ ಅಂತಂದ್ರ, ಹ್ಮ್ ಇವತ್ತಿನ ವಿಚಾರ, ಗೀತೆ ವಿಚಾರ ಶೋಧನೆ ಮಾಡಕ್ ಹೋದ್ರೆ ಕೃಷ್ಣ ಪರಮಾತ್ಮ ಅರ್ಜುನನ ಮುಖೇನ ಭೂಲೋಕದ ಜನರಿಗೆಲ್ಲ ಈ ಅಮೃತ ಪಾನವನ್ನು ಊಟ ಮಾಡ್ಸಕತ್ತೇನ. ಅಮೃತ ಪಾನವನ್ನು ಅದ್ಭುತವಾಗಿ ಊಟ ಮಾಡ್ಸಕತ್ತೇನ. ಇಲ್ಲಿ ವಿಭೂತಿ ಯೋಗದ ಮಹಿಮೆ ಅಗಾಧವಾಗಿರ್ತಕ್ಕಂಥದ್ದು. ಯಾಕಂದ್ರೆ ವಿಭೂತಿ ಯೋಗ ಇದು ಹೆಂಗಾದಪ್ಪ ಅಂತಂದ್ರೆ, ಸಂಪೂರ್ಣವಾಗಿ ಜನರಿಗೆ ಆ ಭಗವಂತನಲ್ಲಿ ಮನಸ್ಸು ಬರುವಂತೆ ಪ್ರೇರಣೆ ನೀಡ್ತಕ್ಕಂಥದ್ದು. ಭಗವಂತನಲ್ಲಿಯೇ ಮನಸ್ಸು ಬರುವಂತೆ ಪ್ರೇರಣೆ ನೀಡತಕ್ಕಂತ ಒಂದು ವಿಭೂತಿ ಯೋಗ. ಇಂಥ ಅದ್ಭುತವಾದ ಯೋಗ ನಡೀತದ. ಈ ಆಧಾರವಾಗಿನೇ ಎಲ್ಲರೂ ವಚನ ಸಾಹಿತ್ಯ ಇರ್ಬೋದು, ಮತ್ತು ಆಮೇಲೆ ದಾಸ ಸಾಹಿತ್ಯ ಇರ್ಬೋದು, ಇಲ್ಲ ಅಂತಂದ್ರೆ ಗೀತ ಸಾಹಿತ್ಯ ಇರ್ಬೋದು, ಯಾವುದೇ ಇದ್ರೂ ಈ ಒಂದು ಭಗವದ್ಗೀತೆಯ ಆಧಾರದಿಂದ. ಯಾಕಂದ್ರೆ ಈ 4 ವೇದಗಳಲ್ಲಿ ಇದು ಒಂದು ವೇದ ಅಂತಾನೆ ಹೇಳ್ಯಾರ. ಎಲ್ಲರ ಕೊನೆಯ ವೇದ ಗೀತೆ, ಕೊನೆಯ ವೇದ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ಅದ್ಭುತವಾದ ಅವಗಾಹನೆ ನಡೀತಾ ಇದೆ. ಇಲ್ಲಿ ವಚನಗಳು ಅವೇ ಸಾರ್ತವ, ಇವನು ಅವೇ ಸಾರ್ತವ. ಮನುಷ್ಯನಿಗೆ ಗುಣಾದಿಗಳೇ ಮುಖ್ಯ. ಗುಣಾದಿಗಳು ಯಾವ ರೀತಿ ನಮ್ಮಲ್ಲಿ ಗುಣಾದಿಗಳು ಉತ್ಪನ್ನ ಆಗ್ತಾವೋ ಆ ರೀತಿ ವರ್ತನೆಗಳು ಶುರುವಾಗ್ತಾವ. ಇಲ್ಲಿ ಸಾತ್ವಿಕ ಗುಣದಿಂದ ಯಾವ ಮನುಷ್ಯನು ಭಗವಂತನ ಕಡೆಗೆ ನಿಷ್ಕಾಮ ಭಕ್ತಿಯಿಂದ, ನಿಷ್ಕಲ್ಮಶವಾದ ಗುಣಗಳಿಂದ ಆವರ್ತನೆ ಆಗ್ತಾನೋ, ಭಗವಂತನ ಜೊತೆ ಕೊಡ್ತಾನೋ, ಅಂಥವನ್ನ ಮಾತ್ರ ನಾನು ಕೈ ಹಿಡಿದು ರಕ್ಷಿಸ್ತೀನಿ ಎಂಬ ಮಾತನ್ನು ಈ ಒಂದು ಗೀತೆಯ ಮುಖಾಂತರ ಹೇಳಿರ್ತಕ್ಕಂಥದ್ದು. ಮತ್ತ ಆಮೇಲೆ ಇಲ್ಲಿ ಬಸವಣ್ಣವ್ರು ಕೂಡ ಹೇಳ್ತಾರ, ಬೇರೆ ಏನಿಲ್ಲ, ಒಂದು 7 ಇದನ್ನ ಹೇಳಿದಾರೆ. ಏನ್ ಹೇಳಿದಾರಪ್ಪ ಅಂದ್ರೆ, ಸಾರಿ ಎಷ್ಟು, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಒಂದು ಭಕ್ತಿ ಯಾವುದಾದ, ದಯವೇ ಧರ್ಮಕ್ಕೆ ಮೂಲ, ಎಲ್ಲ ಸಕಲ ಚರ ವಸ್ತುಗಳಲ್ಲಿ ದಯವಿರಬೇಕು. ದಯವು ಮುಖ್ಯವಾಗಿರ್ತಕ್ಕಂಥ ಅಂತಃಕರಣ ಹೆಂಗಿರ್ಬೇಕಪ್ಪ ಅಂದ್ರೆ, ಸಂಪೂರ್ಣವಾಗಿ ಭಗವಂತನ ಕಡೆಗೆ ವಾಲಿರಬೇಕು. ಅಂಥ ದಯ ಭಗವಂತನಿಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು. ಇಂತಹ ಒಂದು ದಯ ಉಳ್ಳವರು ಸತ್ಯದಲ್ಲಿ ನಡೀತಾರ ಮತ್ತು ಭಗವಂತನ ಕಡೆಗೆ ಭಕ್ತರಾಗಿರ್ತಾರೆ. ಅದಕ್ಕ ಇನ್ನೊಂದು ವಚನದಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಬ್ರಹ್ಮ ಪದವಿನಲ್ಲೇ, ರುದ್ರ ಪದವಿನಲ್ಲೇ, ವಿಷ್ಣು ಪದವಿನಲ್ಲೇ ನಿಮ್ಮ ಭಕ್ತರ ಮನೆಯ ಕಾಯುವ ಸುನಕನನ್ನಾಗಿ ಮಾಡು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಏನ ಅಂತಂದ್ರೆ, ಇಂಥ ಪದವಿಗಳು ಯಾವ ಬೇಕಾಗಿಲ್ಲ, ಆದ್ರೆ ಸದಾ ಎಲ್ಲಿ ಈ ಒಂದು ವಚನ ಸಾಹಿತ್ಯ, ವೇದ ಸಾಹಿತ್ಯ ಮತ್ತು ಶಾಸ್ತ್ರ ಸಾಹಿತ್ಯಗಳು ನಡೀತಾವೋ, ಆ ಶಾಸ್ತ್ರ ಸಾಹಿತ್ಯ ನಡೀತಕ್ಕಂತ ಒಂದು ಭಕ್ತರ ಸಾಧೀನದಲ್ಲಿ ನನ್ನನ್ನು ಸುನಕನನ್ನಾಗಿ ಮಾಡು ಅಂತೇಳಿ ಕೇಸಿ ಬಸವಣ್ಣವ್ರು ಹೇಳಿರುವಂತ ಮಾತು. ಇಂತಹ ಅದ್ಭುತವಾದ ಮಾತುಗಳನ್ನು ನಾವು ನೀವು ಎಲ್ಲರೂ ಈ ಒಂದು ಯಾವ ಒಂದು ನವಿಯಲ್ಲಿ ಕುಂತ್ಕೊಂಡು ಯಾವ ರೀತಿ ಈ ಒಂದು ಜೀವನ ಎಂಬ ಹಡಗಿನಲ್ಲಿ ಕುಂತಿದೀವಿ, ಅದಕ್ಕೆ ಕೃಷ್ಣ ಪರಮಾತ್ಮ ನಾಮಸ್ಮರಣೆ ಎಂಬ ಒಂದು ಒಂದು ಇದಾಕ್ಯಂತ, ಹರಗೋಲಿನ ಒಂದು ಇದಾಕ್ಯಂತ ನಾವು ಈ ಒಂದು ಭವಸಾಗರವನ್ನು ದಾಟಣೆ. ಯಾವ ರೀತಿಯಪ್ಪ ಅಂತಂದ್ರೆ, ಅಂಬಿಗ ನಾ ನಿನ್ನ ನೆಂಬಿದೆ, ಜಗದಂಬರಮಣ ನಾ ನಿನ್ನ ನೆಂಬಿದೆ, ಸಂಭ್ರಮದಿಂದ ದಾಟಿ ಸಾಂಬಿಗ ಎನ್ನುವಂತೆ
ನಾವು ನೀವು ಎಲ್ಲರೂ ಈ ಒಂದು ಭವಸಾಗರವನ್ನು ದಾಟಿ ಭಗವಂತನ ಸಾಮ್ರಾಜ್ಯದ ಕಡೆಗೆ ಹೋಗೋಣ ಅಂತ ಹೇಳ್ತಾ ಈ ವೇದಿಕೆಗೆ ನನ್ನ ಒಂದು ವಾಕ್ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಮಂಗಲ ಮಾಡ್ತೇನೆ. ಗುರುಗಳೇ, ಇಷ್ಟ ಹೇಳಕ್ ಓಕೆ. ನಾನು ಓಕೆ. ಈಗ ಜಾಯ್ನ್ ಆದ್ವಿ, ಇಷ್ಟತ್ತಿನ ತನಕ ಬಂದಿದ್ದಿಲ್ಲ. ಬಟ್ ಅದಕ್ಕೆ ಅನಲೈಸಿಸ್ ಮಾಡಕ್ ಆಗ್ಲಿಲ್ಲ ಓಕೆ. ವಿಚಾರನ. ಹಾ, ಕಮಲ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಭಗವಂತನ ವಿಭೂತಿ ಯೋಗದ ಬಗ್ಗೆ ಅರುಣ್ ಕುಮಾರ್ ಸರ್ ಅವರು ಬಹಳ ಚೆನ್ನಾಗಿ ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಿದ್ರು. ಜನಪದ ಸಾಹಿತ್ಯದಲ್ಲಿ ಒಂದು ಹೆಣ್ಣು ಅವಳಿಗೆ ಏನ್ ಹೇಳ್ತಾಳಪ್ಪ ಅಂತಂದ್ ಹೇಳಿದ್ರೆ, ಆಕಿ ಫಸ್ಟ್ನೇದಾಗಿ ಗಂಡನ ಮನೆಗೆ ಹೋಗಿರ್ತಾಳೆ. ಅವತ್ತು ಹೋದಾಗ ಆಕೆ ಏನ್ ಮಾಡ್ತಾಳೆ, ಬೆಳಿಗ್ಗೆ ಮುಂಜಾನೆ ಎದ್ದು ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗ್ಬೇಕು. ಅವಳು ಎದ್ದ ತಕ್ಷಣ ಬೆಳಗಾಗಿ ನಾ ಎದ್ದು ಯಾರಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನಾ ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ. ಬೆಳಗಾಗಿ ಎದ್ದು ನಾನು ಯಾರ ನೆನೆಲಪ್ಪ ಅಂತಂದೇಳಿ ಆಕೆ ಗೊತ್ತಾಗಂಗಿಲ್ಲ. ಆದ್ರೆ ವಸುಂಧರ ದೇವಿಯನ್ನು ಆಕೆ ನೆನಿತಾಳೆ. ಹಾಗೆ ಆ ನಾ ಸರ್ ಹೇಳ್ದಂಗೆ ವಿಭೂತಿ ಯೋಗದಲ್ಲಿ ಅಜಾಮಿಡನ ಕಥೆಯನ್ನು ಹೇಳ್ಬೇಕಾದ್ರೆ ಆತ ಏನಪ್ಪಾ ಅಂತಂದ್ ಹೇಳಿದ್ರೆ, ಒಂದು ಗಳಿಗೆ ಆತ ನಾರಾಯಣ ನಾರಾಯಣ ಅಂತಂದೇಳಿ ನೆನೆದು ತನ್ನ ಬದುಕಿನ ಮೂಲ ಸ್ವರೂಪವನ್ನು ಅವನು ಅರ್ಥ ಮಾಡ್ಕೊಂಡು ತನ್ನ ಬದುಕಿನ ಸಾರ್ಥಕತೆಯನ್ನು ಮೆರಿತಾನೆ. ಹಾಗಾಗಿ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲೂ ಕೂಡ ಒಂದು ಅರೆಕ್ಷಣ, ಒಂದು ಗಳಿಗೆ ನಾವು ನಾರಾಯಣನನ್ನು, ಕೃಷ್ಣ ಪರಮಾತ್ಮನನ್ನು, ಭಗವಂತನನ್ನು ಮತ್ತು ಧರ್ಮ ಅಂದ್ರೇನು, ನಾವು ಯಾವ ರೀತಿ ಇರ್ಬೇಕು, ಸಾತ್ವಿಕತೆ ಅಂದ್ರೇನು, ಆ ಧರ್ಮ ಏನನ್ನು ಒಳಗೊಂಡಿದೆ ಅಂತ ಒಂದು ದಾರಿಯಲ್ಲಿ ನಾವು ಸರಳವಾದ ರೀತಿಯಲ್ಲಿ ನಾವು ನಡೆದಾಗ ನಮಗೆ ಮೋಕ್ಷ ಅಂತಕ್ಕಂಥದ್ದು, ಒಳ್ಳೆ ಬದುಕು ಅಂತಕ್ಕಂಥದ್ದು ಪ್ರಾಪ್ತ ಆಗುತ್ತೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ರು. ಥ್ಯಾಂಕ್ ಯು ಸರ್. ಕೇಳಿಸ್ತಾ ಸರ್? ಕೇಳಿಸ್ತಾ? ಸೂಪರ್ ಇದೆ, ಚೆನ್ನಾಗಿ ಹೇಳಿದ್ರಿ. ಅದರಲ್ಲಿ ಅಜಾಮಿಳನ ಕತೆ ಇನ್ನೂ ಚೆನ್ನಾಗಿದೆ. ಮುಂದಕ್ಕೆ ಸ್ವಲ್ಪ ನಾನು ಬಹಳ ಸಂಕ್ಷಿಪ್ತ ಹೇಳಿದೆ. ಅದರಲ್ಲಿ ಏನಾಗ್ತದೆ, ಹೋಗ್ತಾರೆ ಅವರು ಯಾರೋ ಯಮದೂತರು ಹೋಗ್ತಾರೆ ಯಮನ ಬಳಿ ಹೋಗಿ ಹೇಳ್ತಾರೆ ಯಮಧರ್ಮನ ಹತ್ರ. ಯಮಧರ್ಮರಾಜ ಹೇಳ್ತಾನೆ, ಹೀಗೆ ನಾವು ಹೋದ್ವಿ ಆ ಅಜಾಮಿಳನ ಕರ್ಕೊಂಡು ಬರ್ಬೇಕು ಅಂತ. ಆ ವಿಷ್ಣು ದೂತರು ಬಂದು ತಡೆದು ಬಿಟ್ರು. ಅಲ್ಲ, ನಮಗೆ ಅರ್ಥ ಆಗ್ಲಿಲ್ಲ ಇಲ್ಲಿ. ಅವರು ಅದರಲ್ಲೂ ಅವ್ರು ಹೇಳಿದ್ರು, ನಿಮಗೆ ಧರ್ಮ ಯಾವುದು ಅಧರ್ಮ ಯಾವುದು ಗೊತ್ತಿಲ್ಲ, ಹೋಗಿ ನಿಮ್ಮ ರಾಜನನ್ನ ಕೇಳಿ, ಯಮಧರ್ಮರನ್ನ ಕೇಳಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ನಾವು ಅನ್ಕೊಂಡಿದ್ವಿ, ನಿಜವಾಗ್ಲೂ ನೀನೇ ಧರ್ಮರಾಜ ಅಂದ್ರೆ ಯಾರು? ಅವನು ಇಡೀ ಜಡ್ಜ್. ಈ ಭೂಮಿ ಮೇಲೆ ಯಾರೆಲ್ಲ ಧರ್ಮ ಕರ್ಮ ಮಾಡ್ತಾರೆ ಅವ್ರನ್ನ ಜಡ್ಜ್ ಮಾಡೋ ಕೆಲಸ ಇದರಲ್ಲಿ ಕೂತಿದ್ದಾನೆ, ಸುಪ್ರೀಂ ಕೋರ್ಟ್ ಇದ್ದ ಹಾಗೆ. ಅವನು ಧರ್ಮ, ಅದಕ್ಕೆ ಅವನ ಧರ್ಮ ಅಂತ, ಧರ್ಮರಾಜ, ಧರ್ಮಕ್ಕೆ ರಾಜ ಅವನು, ನಿರ್ಣಯ ಮಾಡುವವನು. ನೀನೇ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ನಾವ್ ಯಾರನ್ನ ಕೇಳ್ಬೇಕು ಅಂತ ಹೇಳಿ ಅವ್ರು ಕೇಳ್ತಾರೆ. ಆಗ ಹೇಳ್ತಾರೆ, ಅವಾಗ ಹೇಳೋದು, ನೋಡು, ಈ ಧರ್ಮ ಧರ್ಮ ಇದೆಲ್ಲ ಇದೆ, ಹೌದು. ಇದೆಲ್ಲದಕ್ಕೆ ಮೀರಿದ ಯಾವುದು ಗೊತ್ತೋ? ಭಗವಂತನಲ್ಲಿ ಭಕ್ತಿ. ಯಾರು ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾರೆ ಅವರೆಲ್ಲ ಧಾರ್ಮಿಕರೇ. ಅವನು ಎಷ್ಟೇ ತಪ್ಪು ಮಾಡಿದ್ದ ಹೌದು, ಆದ್ರೆ ಕೊನೆಗಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿದಲ್ಲ, ಅವನ ಮಗನನ್ನೇ ಕರೆದಿರ್ಬೋದು, ಆದ್ರೆ ಆ ನಾಲಿಗೆಯಲ್ಲಿ ಆ ಶಬ್ದನಾದ್ರೂ ಬಂತಲ್ಲ, ಆ ಕೂಡಲೇ ಅವನ ಸಮಯ ಶುರುವಾಯ್ತು. ಯಾವ ಸಮಯ? ಅವನ ಕರ್ಮ ಕಳೆದುಕೊಳ್ಳುವ ಸಮಯ. ಹಂಗಾಗಿ ಅಷ್ಟಕ್ಕೆ ಅವನ ಕರ್ಮ ಎಲ್ಲ ಕಳೆದು ಹೋಯ್ತು ಅಂತ ಅರ್ಥ ಅಲ್ಲ. ಆದ್ರೆ ಆ ಸಮಯ ಶುರುವಾಯ್ತು. ಹಾಗಾಗಿ ನಿಜವಾಗಲೂ ಅದನ್ನ ನಾನು ಹೇಳುವುದು ಅದನ್ನೇ ಅಂತ ಹೇಳಿ ಯಮಧರ್ಮರಾಜ ಒಂದು ಶ್ಲೋಕ ಹೇಳ್ಕೊಡ್ತಾನೆ. ಇದು ಇದರಲ್ಲಿ ಬರ್ತದೆ, ಇಲ್ಲಿ ಗರುಡ ಪುರಾಣದಲ್ಲೂ ಬರ್ತದೆ, ಭಾಗವತದಲ್ಲೂ ಬರ್ತದೆ. ಅದೇ ನಾವು ಇದರಲ್ಲಿ ಬರ್ತದೆ ಯಾವುದಂದ್ರೆ, ಯಾವ ಶ್ಲೋಕ ಅಂತಂದ್ರೆ, ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ ಒಂದು ನಾಲ್ಕು ಸಾಲು ಬರ್ತದೆ ನೋಡ್ರಿ. ಅಚ್ಯುತಾಷ್ಟಕಮಲ್ಲಿ 4 ಸಾಲು ಬರ್ತದೆ. ಆ 4 ಸಾಲನ್ನ ಒಟ್ಟು 10 ದೇವರ ನಾಮಗಳು ಬರ್ತದೆ ಅದರಲ್ಲಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ ಹೇಳಿ ಅಚ್ಯುತಾಷ್ಟಕಮಲ್ಲಿ 4 ಸಾಲು ಬರ್ತದೆ, 2 ಶ್ಲೋಕ. ಆ ಶ್ಲೋಕವನ್ನ ಯಮಧರ್ಮರಾಜ ಹೇಳ್ಕೊಡ್ತಾರೆ. ನನಗೆ ಓದ್ ಬರಲ್ಲ, ಬರೆಯಕ್ ಬರಲ್ಲ, ಓದಕ್ ಬರಲ್ಲ, ನನಗೆ ವೇದ ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ನಾನು ದೊಡ್ಡ ಏನೂ ಗೊತ್ತಿಲ್ಲ ಅಂದವನು ಅಟ್ಲೀಸ್ಟ್ ಇವೆರಡನ್ನಾದ್ರೂ ತಿಳ್ಕೊಳ್ಳಯ್ಯ. ಹೋಗ್ಲಿ, ನಾಲಿಗೆಯಲ್ಲಿ ಏನೇನೋ ಮಾತಾಡ್ತಾನೆ ಹುಟ್ಟಿನಿಂದ ಸಾವಿನವರೆಗೂ ಅವನಲ್ಲಿ ಅದು ಬರಲ್ಲ ನಂಗೆ ಮಾತಾಡಕ್ಕೆ, ಇದು ಬರಲ್ಲ ನಂಗೆ ಮಾತಾಡಕ್ಕೆ ಅಂತ ಹೇಳಲ್ಲ.
ನಾನು ಓದ್ಲಿಲ್ಲ ಅಂತ ಹೇಳಲ್ಲ, ಬರೀಲಿಲ್ಲ ಅಂತ ಹೇಳಲ್ಲ, ಆಡಬಾರದು ಎಲ್ಲವನ್ನೂ ಹೇಳ್ತಾನೆ. 2 ಅಕ್ಷರ ಹೇಳಯ್ಯ ರಾಮ ಅಂತ. ಹಾ, ರಾಮ ಅನ್ನೋ ಪದ ಬರಲ್ವ ನಿನ್ನ ನಾಲಿಗೆ? ಅದಕ್ಕೆ ಓದ್ಬೇಕಾಗಿತ್ತು, ವೇದ ಓದ್ಬೇಕಾ, ಉಪನಿಷತ್ ಓದ್ಬೇಕಾ? ಹಾ, ಹೋಗ್ಲಿ, ಇದ್ರಲ್ಲಿ ದೇವರನ್ನ 10 ನಾಮ ಇದ್ದಾವ. ಈ ಶ್ಲೋಕ ಹೇಳ್ಕೊ, 1 2 ಸರಿ 3 4 ಸರಿ, 4 5 ದಿವಸ ಬಾಯ್ಪಾಟ್ ಮಾಡಿದ್ರೆ ಬಂದ್ಬಿಡ್ತದೆ. ಓದಿದವರಿಗೂ ಬರ್ತದೆ, ಓದ್ಲಾರ್ದವರಿಗೂ ಬರ್ತದೆ ಅಂತ ಹೇಳಿ ಯಮಧರ್ಮರಾಜ ಹೇಳ್ಕೊಡ್ತಾನೆ. ಇಷ್ಟು ಹೇಳು ಸಾಕು, ಯಾಕೆ ಇಲ್ಲಿ ಬಂದು ಒದ್ದಾಡ್ತಿ? ಹಾ, ಮತ್ತೆ ಹುಡ್ತಿ ಸಾಯ್ತಿ, ಅದನ್ನೇ ಒದ್ದಾಡಿ ಒದ್ದಾಡಿ ಮಾಡಬಾರ್ದು ಮಾಡ್ತೀವಿ. ಅದ್ರನ್ನ ಏನೂ ಪಡಿ ಮತ್ತು ಅನುಭವಿಸದೆ ಕೊನೆಗೆ ಇದನ್ನಾದ್ರೂ ಪಠಿಸಿ ಯಾ ಅಂತ ಹೇಳಿ ಆ ಯಮಧರ್ಮರಾಜ ಸಲಹೆ ಕೊಡ್ತಾನೆ. ಹಾಗಾಗಿ ಈ ನಿಜವಾಗ್ಲೂ ಯಮಲೋಕದಲ್ಲಿ ವಿಶೇಷವಾಗಿ ಆರಾಧನೆ ಮಾಡುವುದು ರಾಮದೇವರನ್ನು. ಶ್ರೀರಾಮಚಂದ್ರನ ಪರಮ ಭಕ್ತ ಯಾರು? ಯಮಧರ್ಮರಾಜ. ಹಾಗಾಗಿ ರಾಮನಾಮ ಹೇಳ್ಕೊಡ್ತಾನೆ, ರಾಮ ಅಂತ ಪಠಿಸು. ಯಮ ನನ್ನ ಬಾಧೆ ಇಲ್ಲದೆ ಬರ್ತೀಯ. ಇಲ್ಲಿ ಯಾವತ್ತೂ ತಲೆ ಹಾಕಲ್ಲ ನೀನು, ಯಮಲೋಕಕ್ಕೆ ತಲೆ ಹಾಕಲ್ಲ. ರಾಮನಾಮ ಯಾರು ಪಠನೆ ಮಾಡ್ತಾರೆ, ಯಮಲೋಕಕ್ಕೆ ತಲೆ ಹಾಕಲ್ಲ ಅವರು ಅಂತ ಹೇಳಿ ಯಮಧರ್ಮರಾಜನೇ ಹೇಳ್ಕೊಡ್ತಾನೆ. ಹಾಗಾಗಿ ಧರ್ಮರೂಪಿ ಅವನು, ಧರ್ಮ ಸ್ವರೂಪ. ಆ ಹಾಗೆ ಅದು ಬರ್ತದೆ, ಅಷ್ಟು ಶಕ್ತಿ ಇದೆ. ಅದಕ್ಕೆ ಇದರಲ್ಲಿ ಹೇಳ್ತಾರೆ ಏನು, ಆ ಕಲಿಯುಗದಲ್ಲಿ ಹರಿನಾಮವನ್ನು ನುಡಿದ ಏನು ಆ ಜಪಿಸಿದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ಹೇಳಿ ದಾಸ ದಾಸ ಸಾಹಿತ್ಯದಲ್ಲಿ ಹಾಡು ಬರ್ತದೆ, ದಾಸರಸ ಪದ್ಯ. ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು, ಸುಲಭದ ಮುಕುತಿಗೆ ಸುಲಭವೆಂದೆನಿಸುವ ಜಲರು ಬನ ನೆನೆ ಮನವೇ ಅಂತ ಹೇಳಿ ಬರ್ತದೆ. ಆ ಹಾಗೆ ಓಕೆ. ಇವತ್ತಿನ ಸುಜ್ಞಾನ ಸಮಯ ಮುಗಿದಿದೆ. ಮಾಸ್ಟರ್ಸ್ ಯಾರಾದರೂ ಹೊಸಬರು ಜಾಯ್ನ್ ಆಗಿದ್ರೆ ಅವರ ಗಮನಕ್ಕೆ, ಆರಾಮ್ಸೆ ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ, ಆಯ್ತಾ? ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ನಿದ್ದೆ ಬಂದ್ರೆ, ಇಲ್ಲಿ ನಾವು ನಿದ್ದೆಯನ್ನು ತಡೆಯುವುದು ನಮ್ಮ ಉದ್ದೇಶ ಅಲ್ಲ, ಆಯ್ತಾ? ನಿದ್ದೆ ಬಂದ್ರೆ ಏನ್ ಮಾಡಬೇಕು? ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು, ಬದಲಾಗಿ ಯೋಗ ನಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ನಿದ್ದೆ ಅಂದ್ರೆ ಚೇರಲ್ಲೇ ಕೂತ್ಕೊಂಡು ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಆ ಧ್ಯಾನ ಸ್ಥಿತಿಯಲ್ಲೇ ನಾವು ನಿದ್ರೆಗೆ ಜಾರಬೇಕು. ಅದು ಯೋಗ ನಿದ್ರಾ ಸ್ಥಿತಿ. ನಾವು ನಿನ್ನೆ 4 ಸ್ಟೇಜ್ ಹೇಳಿದ ಹಾಗೆ ಫಸ್ಟ್ ಯೋಗ ನಿದ್ರೆಯನ್ನು ಮಾಡಿ ಆದ್ರೂ ಸರಿ, ನಾವು ರಾತ್ರಿ ಇಡೀ ಕೂರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಫಸ್ಟ್, ಆಯ್ತಾ? ಆಸನ ಸಿದ್ಧಿ, ಆಮೇಲೆ ನಿಧಾನವಾಗಿ ಲೆವೆಲ್ 2nd 3ನೇದು ಇದೆಲ್ಲ ಶುರುವಾಗುತ್ತೆ. ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಓಕೆ, ಹಾಗಾಗಿ ಎಲ್ಲರೂ ಮಾಡಿ, ಭಯ ಬೇಡ ಯಾರಿಗೂ. ಆಮೇಲೆ ರಾತ್ರಿ ಏನಂತೀವಿ, ಟೀ ಕುಡಿಯೋದು, ಕಾಫಿ ಕುಡಿಯೋದು, ಹೀಗೆ ಬಲವಂತವಾಗಿ ಎಲ್ಲ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡಬಾರ್ದು. ನಿದ್ದೆ ಬಂದ್ರೆ ನಿದ್ದೆಯನ್ನು ತಡೆಯುವ ಪ್ರಯತ್ನ ಮಾಡಬಾರ್ದು, ಆಯ್ತಾ? ಅವೇರ್ನೆಸ್ ಇದ್ರೆ ಸಂತೋಷ, ಅವೇರ್ನೆಸ್ ಇಲ್ಲ ಅಂದ್ರೂ ಸಂತೋಷ. ಬೆಳಗ್ಗೆವರೆಗೂ ಧ್ಯಾನ ಸ್ಥಿತಿಯಲ್ಲಿ ಕೂರುವುದು ಮುಖ್ಯ. ಅದು ಯೋಗ ನಿದ್ರೆ ಮಾಡಿ ಕೂರ್ತಿರೋ ಅಥವಾ ಧ್ಯಾನ ಅವೇರ್ನೆಸ್ ಧ್ಯಾನದಲ್ಲಿ ಕೂರ್ತಿರೋ, ಅದು ಅವರವರ ಸಾಮರ್ಥ್ಯ. ಅವರ ದೇಹಕ್ಕೆ ಒಂದು ವೇಳೆ ಯೋಗ ನಿದ್ರೆ ಅವಶ್ಯಕತೆ ಇದೆ ಅಂದ್ರೆ ನಾವು ಯಾರು ತಡೆದರೂ ಅದು ನಿಲ್ಲೋಲ್ಲ, ತನ್ನಷ್ಟು ತಾನೇ ಯೋಗ ನಿದ್ರೆಗೆ ಜಾರ್ತದೆ. ಆಮೇಲೆ ನಾವು 1 ಅವರ್ ಆದರೂ ರಾತ್ರಿ ಯೋಗ ನಿದ್ರೆ ಮಾಡಬೇಕಾಗ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಆ ಇಲ್ಲ ಮ್ಯೂಟ್ ಆಗಿಲ್ಲಲ್ಲ, ನಿಮಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಓಪನ್ ಇದೆ. ಹಾಗೆ ಹಾಗೆ ಯೋಗ ನಿದ್ರೆ ಮಾಡಿ ಯಥಾಶಕ್ತಿ. ಬರೀ ಯೋಗ ನಿದ್ರೆನೇ ಮಾಡೋದಲ್ಲ, ಒಂದಿಷ್ಟು ಸಮಯ, 1 ಗಂಟೆನೋ 1 ತಾಸೋ ನೀವು ಮಾಡದೇ ಇದ್ರೂ ಕೂಡ ಅದು ಹಾಗೆ ಆಗ್ತದೆ, ಆಯ್ತಾ? ಮಾಡಿ. ಆ ಆಮೇಲೆ ಅವೇರ್ನೆಸ್. ಮೊದಲಿಗೆಲ್ಲ ನಾವು ರಾತ್ರಿ ಡ್ಯಾನ್ಸ್ ಮಾಡಿಸ್ತಿದ್ವಿ 2 ಗಂಟೆಗೆ, ಡ್ಯಾನ್ಸಿಂಗ್ ಮೆಡಿಟೇಷನ್, ವಾಕಿಂಗ್ ಮೆಡಿಟೇಷನ್ ಎಲ್ಲ ಇರೋದು. ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಅದನ್ನು ಇಂಟ್ರೊಡ್ಯೂಸ್ ಮಾಡೋಣ, ಅಂದ್ರೆ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ. ಮತ್ತೆ ಅದು ಲೆವೆಲ್, ಒಂದು ರೀತಿ 2nd ಲೆವೆಲ್ ಇದ್ದ ಹಾಗೆ. ಓಕೆ, ಮಾಡ್ತಿದ್ರು, ಎಲ್ಲರೂ ಮಾಡ್ತಿದ್ರು ಮೊದಲಿಗೆ. 100 ಮೇಲಿರೋರು ಎದ್ದು ಎಲ್ಲರೂ ರಾತ್ರಿ 2 ಗಂಟೆಗೆ ಡ್ಯಾನ್ಸ್ ಮಾಡೋರು. ವಿಠಲ ವಿಠಲ ಪಾಂಡುರಂಗ ಅಂತ ಹೇಳಿ, ಆಯ್ತಾ? ಸೊ ಬಹಳ ಚೆನ್ನಾಗಿರ್ತದೆ ಅದು, ಬಹಳ ಎಂಟರ್ಟೈನ್ಮೆಂಟ್ ಇರುತ್ತೆ. ಅಂದ್ರೆ ಭಕ್ತಿನೂ ಇರ್ತದೆ, ಅಲ್ಲಿ ಒಳ್ಳೆ ಅವೇರ್ನೆಸ್ ಇರುತ್ತೆ, ಒಳ್ಳೆ ಎನರ್ಜಿ ಬರುತ್ತೆ ಆ ಟೈಮಲ್ಲಿ. ಸೇಮ್ ನಾವು ಬೆಳಿಗ್ಗೆ ಇದನ್ನ ಮಾಡ್ತೀವಲ್ಲ, ಆ ಥರ ಮಧ್ಯರಾತ್ರಿ 2 ಗಂಟೆಗೆ ಹ್ಮ್ ಮಾಡಿಸ್ತಾ ಇದೀವಿ ಮೊದಲಿಗೆ. ಖಂಡಿತ ಅದನ್ನು ಇಂಟ್ರೊಡ್ಯೂಸ್ ಮಾಡೋಣ ಕೆಲವೇ ದಿನದಲ್ಲಿ. ಓಕೆ. ಹಾಂ, ಓಕೆ ಮಾಸ್ಟರ್ಸ್. ಈಗ ನಾವು ಸಂಕಲ್ಪ ಮಾಡಿ ಎಲ್ಲರೂ ಓಪನ್ ಐ ಮೆಡಿಟೇಷನ್ ಮಾಡೋಣ, ಆಯ್ತಾ? ಓಪನ್ ಐ ಮೆಡಿಟೇಷನ್ ಅಂದ್ರೆ ದೀಪ ಹಚ್ಕೊಂಡು ಆ ದೀಪವನ್ನೇ ನೋಡ್ತಾ
ಆಯ್ತಾ. ಕಣ್ಣು ಮಿಟಕಿಸಬಾರದು. ದೀಪ ಕರೆಕ್ಟಾಗಿ ಇಟ್ಕೊಳ್ಬೇಕು ನಾವು. ಅದನ್ನು ಕೆಳಗೂ ಇಟ್ಕೋಬಾರ್ದು, ಮೇಲೂ ಇಟ್ಕೊಳ್ಬಾರ್ದು. ಕಣ್ಣು ನೋವು ಬರ್ತದೆ, ಸ್ಟ್ರೆಸ್ ಆಗಬಾರ್ದು. ಕರೆಕ್ಟಾಗಿ ನಾವು ಕಣ್ಣಿಗೆ ನೇರವಾಗಿ ಆ ದೀಪ ಇಟ್ಕೊಂಡು, ಆಯ್ತಾ, ಧ್ಯಾನ ಮಾಡೋಣ. ಈಗ ನಾವು ಫಸ್ಟ್ ಒಂದು ಸಂಕಲ್ಪ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಬಂದು ಎಲ್ಲರೂ ದೀಪ ಅಥವಾ ಕ್ಯಾಂಡಲ್ ರೆಡಿ ಮಾಡ್ಕೊಳ್ರಿ. ಮತ್ತು ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಗುರುಗಳ